ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಕೇಶವಯ್ಯನವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಪ್ರಸ್ತುತ ದಿನಮಾನಕ್ಕೆ ಸಂಬಂಧಪಟ್ಟಂತೆ ಬರದ ಒಂದು ಹಿನ್ನೆಲೆಯಲ್ಲಿ ಕಬ್ಬನ್ನು ಬೆಳೆದಿರೋವಂಥವ್ರು, ಮುಂದೆ ಬೆಳೆಯೋದಕ್ಕೆ ಆಸಕ್ತಿಯನ್ನು ಹೊಂದಿರೋರು, ಕೂಳೆ ಬಿಟ್ಕೊಳ್ಳೋವಂಥವ್ರು, ಒಟ್ಟಾರೆ ಕಬ್ಬಿನ ಬೆಳೆಗಾರರು ಬರದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಬೆಳೆಯನ್ನು ಕಾಪಾಡ್ಕೋಬೇಕು, ನಿಮ್ಮ ಸಲಹೆ ಏನು? ಪರ್ಯಾಯವಾಗಿ ಕಬ್ಬಿಗೆ ಏನಾದರೂ ಬೇರೆ ವಿಧಾನಗಳನ್ನು ಅನುಸರಿಸ್ಬೋದಾ, ಅಥವಾ ಕಬ್ಬು ಬೆಳೆಯೋದನ್ನೇ ಕೈ ಬಿಡಬೇಕಾ ಹೊಸದಾಗಿ ಬೆಳೆಯೋರು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ ಸರ್. ಇವತ್ತಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಕೊರತೆಯನ್ನು ನೋಡ್ತಾ ಇದ್ದೀವಿ. ಸುಮಾರು 20-25% ಮಳೆ ಕೊರತೆ ಇದೆ ಇವಾಗ ಆಗಿರೋ ಈ ಒಂದು ಋತುಮಾನದಲ್ಲಿ. ಹಾಗಾಗಿ ನಮ್ಮ KRS ಅಣೆಕಟ್ಟೆ ಏನಿದೆ ಅದು ತುಂಬುವಂಥ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ ಸದ್ಯದ ಪರಿಸ್ಥಿತಿನಲ್ಲಿ. ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ನೀರಿಗೆ ಅಭಾವ ಆಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ನಾಲೆಗಳಲ್ಲಿ ನೀರರಿಸೋದು ಸಹ ಕಷ್ಟ ಸಾಧ್ಯ ಆಗಬಹುದು ಇವಾಗ ಕಬ್ಬಿನ ಬೆಳೆಗೆ. ಆ ಒಂದು ದೃಷ್ಟಿನಲ್ಲಿ ನೋಡೋದಾದರೆ ಈ ಒಂದು ನೀರಿನ ಸಂಗ್ರಹ ನೋಡಿಕೊಂಡು ಕಬ್ಬಿನ ಬೆಳೆಯನ್ನು ಇಡೋದು ಬಹಳ ಮುಖ್ಯ ಆಗುತ್ತೆ. ಏಕೆಂದರೆ ಜುಲೈ ಆಗಸ್ಟ್ ನಮಗೆ ಈ ಒಂದು ಹಂಗಾಮು ಕಬ್ಬನ್ನು ನಾಟಿ ಮಾಡೋಕ್ಕೆ ಸೂಕ್ತವಾದ ಸಮಯ ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ. ಹಾಗಾಗಿ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು ಸದ್ಯದ ಪರಿಸ್ಥಿತಿ ನೋಡಿದ್ರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೀರಿನ ಸಂಗ್ರಹ ಅಷ್ಟಾಗಿ ಆಗಿಲ್ಲ KRS ಅಣೆಕಟ್ಟೆನಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಕಬ್ಬಿನ ಒಂದು ನಾಟಿ ಮಾಡಲಿಕ್ಕೆ. ಆದರೆ ಎಲ್ಲಿ ಈ ಬೋರ್ವೆಲ್ಗಳು ಸಹಾಯದಿಂದ ಕೆಲವರು ಬೇಸಾಯ ಮಾಡ್ತಾ ಇದ್ದಾರೆ ಕಬ್ಬನ್ನು, ಆ ಒಂದು ಪರಿಸ್ಥಿತಿನಲ್ಲಿ ಬೋರ್ವೆಲ್ ನೀರು ಸಾಕಷ್ಟು ಇದ್ದಂಥ ಸನ್ನಿವೇಶದಲ್ಲಿ ಬೋರ್ವೆಲ್ ನೀರು ಮತ್ತು ಈ ನಾಲೆ ನೀರು ಸ್ವಲ್ಪ ಹರಿಸ್ತಾರೆ ಕೆಲವು ಸಂದರ್ಭದಲ್ಲಿ. ಅದನ್ನು ಎರಡನ್ನೂ ಸಮವಾಗಿ ಉಪಯೋಗಿಸ್ಕೊಂಡು ಅಥವಾ ಬೋರ್ವೆಲ್ ನೀರನ್ನೇ ವಿಶೇಷವಾಗಿ ಬಳಸ್ಕೊಂಡು ಕಬ್ಬನ್ನು ಬೆಳೆಯುವಂಥ ಸನ್ನಿವೇಶ ಬಂದಾಗ ನಾವು ಸೂಕ್ತವಾದ ಕ್ರಮಗಳನ್ನು ಅನುಸರಿಸಿ ನಾಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇವಾಗ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು 517 ತಳಿನ ಹೇಳ್ತೀವಿ, ಆ ಒಂದು ತಳಿನೇ ನಾವು ನಾಟಿ ಮಾಡಬೇಕಾಗತ್ತೆ. ನಾಟಿ ಮಾಡೋದಕ್ಕೆ ಮುಂಚೆ ಏಕೆಂತಂದರೆ ಒಂದು ಕಬ್ಬಿನ ಬೆಳೆನ ಇಟ್ಟ ಮೇಲೆ ಅದು ಎಲ್ಲ ಋತುಮಾನಗಳಲ್ಲೂ ಇರುತ್ತೆ. ಮುಂಗಾರು ಹಂಗಾಮು ಇರುತ್ತೆ, ಹಿಂಗಾರು ಮತ್ತು ಬೇಸಿಗೆ 3 ಹಂಗಾಮುಗಳಲ್ಲೂ ಕಬ್ಬಿನ ಬೆಳೆ ಭೂಮಿನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಬರದ ಪರಿಸ್ಥಿತಿ ಜನವರಿಯಿಂದ ನಂತರ ನಮಗೆ ಪ್ರಾರಂಭ ಆಗುತ್ತೆ. ಆ ದೃಷ್ಟಿನಲ್ಲಿ ನಾಟಿ ಮಾಡೋವಂಥ ರೈತರು, ಇವಾಗ ನೀರಿನ ವ್ಯವಸ್ಥೆ ಇರೋವಂಥ ರೈತರು ನಾಟಿ ಮಾಡ್ಕೋಬೋದು. ಅಂದರೆ ಬೋರ್ವೆಲ್ ನೀರಿರೋವಂಥವ್ರು ನಾಟಿ ಮಾಡೋವಂಥ ಸಂದರ್ಭದಲ್ಲಿ ಅವರು ಸುಣ್ಣದ ತಿಳಿನೀರನ್ನು ಮಾಡಿಕೊಂಡು ನಾಟಿ ಮಾಡಿದ್ರೆ ಸ್ವಲ್ಪ ಬರವನ್ನು ತಡೆಯುವಂಥ ಶಕ್ತಿ ಆ ಬೆಳೆಗೆ ಬರುತ್ತೆ. ಸುಮಾರು 8 kg ಸುಣ್ಣವನ್ನು 400 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಆ ದ್ರಾವಣದಲ್ಲಿ ಈ ಕಬ್ಬಿನ ತುಂಡುಗಳನ್ನು ಅಜ್ಜಿ ಒಂದು 15-20 ನಿಮಿಷ ಬಿಟ್ಟು ನಂತರ ನಾಟಿ ಮಾಡಿದಾಗ ಆ ಒಂದು ಕಬ್ಬಿನ ತುಂಡು ಮೊಳಕೆ ಬಂದ ನಂತರ ಅದಕ್ಕೆ ಬರವನ್ನು ತಡೆಯುವಂಥ ಶಕ್ತಿ ಸ್ವಲ್ಪ ಮಟ್ಟಿಗೆ ಆ ಒಂದು ಬೆಳೆಗೆ ಬರುತ್ತೆ. ಯಾವ ಸುಣ್ಣ? ಇದು ಮಾಮೂಲಿ ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳ್ತೀವಲ್ಲ, ಸುಟ್ಟು ಸುಣ್ಣ ಅಂತ ಹೇಳ್ತೀವಲ್ಲ, ಅದನ್ನೇ 8 kg 400 ಲೀಟ್ರ್ ನೀರಿನಲ್ಲಿ ಹಾಕ್ಕೊಂಡು, ಅಂದರೆ 20 ಗ್ರಾಮ್ 1 ಲೀಟ್ರ್ ನೀರಿಗೆ 8 kg 400 ಲೀಟ್ರ್ನಲ್ಲಿ ಹಾಕ್ಕೊಂಡು ಅದರಲ್ಲಿ ಉಪಚಾರ ಮಾಡಿ ನಂತರ ಒಂದು 15-20 ನಿಮಿಷ ಬಿಟ್ಟು ನಂತರ ಅದನ್ನು ನಾಟಿ ಮಾಡೋವಂಥದ್ದು. ನಾಟಿ ಮಾಡುವಾಗ ಹೆಚ್ಚು ಅಂತರದ ಸಾಲುಗಳನ್ನೇ ಮಾಡಲಿ, 5 ಅಡಿ ಅಂತರದ ಸಾಲುಗಳಿಗೆ ಹೋಗಲಿ. ನಂತರ ನಾಟಿ ಮಾಡೋವಾಗ ವಿಶೇಷವಾಗಿ ರಸಗೊಬ್ಬರಗಳನ್ನು ಕೊಡಬೇಕು. ಯಾಕೆಂತಂದರೆ ಸಾಮಾನ್ಯವಾಗಿ ಏನಾಗ್ತಾಯಿದೆ, ರೈತರು ಈ ಪೊಟ್ಯಾಷನ್ನು ಬಳಸ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಪೊಟ್ಯಾಷ್ ಬಳಕೆ ಭಾಳ ಕಡಿಮೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಬೆಲೆ ದುಬಾರಿ ಅನ್ನೋದು ಒಂದು ಕಾರಣ, ಇನ್ನೊಂದು ಅದು ಸಿಗ್ತಾ ಇಲ್ಲ ಅನ್ನೋವಂಥದ್ದು ಇದೆ. ಹಾಗಾಗಿ
ಪೊಟ್ಯಾಷನ್ನ ಎಲ್ಲಾದರೂ ಸರಿ ವ್ಯವಸ್ಥೆ ಮಾಡಿಕೊಂಡು ಪೊಟ್ಯಾಷ್ ಬಳಸೋದ್ರಿಂದ ಪೊಟ್ಯಾಷ್ಗೆ ವಿಶೇಷವಾದ ಒಂದು ಪಾತ್ರ ಇದೆ. ಈ ಒಂದು ಬರವನ್ನು ತಡೆಯುವಂಥ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬೆಳೆಗೆ ಪೊಟ್ಯಾಷ್ಗೆ ವಿಶೇಷವಾದ ಸ್ಥಾನ ಇದೆ. ಆ ದೃಷ್ಟಿಯಿಂದ ಪೊಟ್ಯಾಷನ್ನು ಯಾವುದೇ ಕಾರಣಕ್ಕೂ ಬಳಸದೇ ಇರಬಾರ್ದು. ಪೊಟ್ಯಾಷು ಮತ್ತು ಬೂದಿ ಗೊಬ್ಬರನೂ ಬಳಸೋದು ಭಾಳ ಮುಖ್ಯ. ಬೂದಿ ಗೊಬ್ಬರ ಬಳಸೋದಕ್ಕೂ ಜೊತೆಗೆ ಭೂಮಿ ತಯಾರು ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಈ ರಂಜಕದ ಅಂಶ ಈ ಬೇರಿನ ಬೆಳವಣಿಗೆಗೆ ಭಾಳ ಮುಖ್ಯ. ಬೇರು ಚೆನ್ನಾಗಿ ಬೆಳೆದಷ್ಟು ಕೆಳಗಿನ ಪದರದಿಂದ ಈ ತೇವಾಂಶವನ್ನು ಹೀರ್ಕೊಳ್ಳುತ್ತೆ ಬೆಳೆ. ಹಾಗಾಗಿ ಈ ರಂಜಕದ ಅಂಶ ಚೆನ್ನಾಗಿ ಸಿಗಬೇಕು ಅಂತಂದರೆ ಭೂಮಿ ತಯಾರಿಕೆಯನ್ನು ಚೆನ್ನಾಗಿ ಮಾಡಬೇಕು. ಯಾಕೆಂದರೆ ರಂಜಕ ಭೂಮಿನಲ್ಲಿ ವೇಗವಾಗಿ ಅದು ಹರಿದಾಡಲ್ಲ, ಅಂದರೆ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಹೆಚ್ಚು ವೇಗವಾಗಿ ಸಾರ್ವಜನಿಕದ ಥರ ಅಥವಾ ಯೂರಿಯಾ ಗೊಬ್ಬರದ ಥರ ಬೇಗ ಬರೋದಿಲ್ಲ ಬೇರಿನ ವಲಯಕ್ಕೆ. ಆ ದೃಷ್ಟಿಯಿಂದ ಚೆನ್ನಾಗಿ ಭೂಮಿ ತಯಾರು ಮಾಡ್ಕೋಬೇಕು. ರಂಜಕದ ಗೊಬ್ಬರ, ಪೊಟ್ಯಾಷ್ ಗೊಬ್ಬರವನ್ನು ಬಳಸಬೇಕು. ಮತ್ತು ಹೆಚ್ಚು ಸ್ಪ್ಲಿಟ್ ಡೋಸಸ್ ಅಂತ ಹೇಳ್ತೀವಿ, ಅಂದರೆ ಬೇರೆ ಬೇರೆ ಕಂತುಗಳಲ್ಲಿ ಈ ಗೊಬ್ಬರಗಳನ್ನು ಕೊಡಬೇಕು. ಈ ಬರವನ್ನು ತಡೆಯುವಂಥ ಪರಿಸ್ಥಿತಿ ಎದುರಿಸಬೇಕಾದ್ರೆ ಬೆಳೆ ಒಂದೇ ಸಾರಿ ಗೊಬ್ಬರ ಕೊಡೋದಕ್ಕಿಂತ 2-3 ಕಂತುಗಳಲ್ಲಿ ಕೊಡಬೇಕು. ಈ ರಂಜಕ ಮತ್ತು ಪೊಟ್ಯಾಷನ್ನು ಪ್ರಾರಂಭದಲ್ಲಿ 125 kg ನಾಟಿ ಸಮಯದಲ್ಲಿ 125 kg ರಂಜಕ ಮತ್ತು 45 kg ಪೊಟ್ಯಾಷ್, ಮ್ಯೂರೇಟ್ ಆಫ್ ಪೊಟ್ಯಾಷ್. ಅದರ ಜೊತೆಗೆ ಅರ್ಧ ಚೀಲ ಅಂದರೆ ಒಂದು 25 kg ಯೂರಿಯಾ. ಇವಿಷ್ಟನ್ನು ನಾಟಿಗೆ ಕೊಡಬೇಕು. ನಾಟಿ ಆದ ನಂತರ 2 ಕಂತುಗಳಲ್ಲಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ನಂತರ ಪೊಟ್ಯಾಷನ್ನು ಇನ್ನೊಂದು ಸತಿ ಪೊಟ್ಯಾಷ್ ಮತ್ತು ಬೂದಿ ಗೊಬ್ಬರ ಅಥವಾ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಲ್ಲ ಅದನ್ನು ಮತ್ತೆ 3ನೇ ಕಂತಾಗಿ ಕೊನೆಗೆ ನಾವು ಏನು ಮಣ್ಣನ್ನು ಏರಾಕ್ತೀವೋ ಆ ಸಂದರ್ಭದಲ್ಲೂ ರಸಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಈ ರೀತಿ ರಸಗೊಬ್ಬರಗಳನ್ನು ಕೊಟ್ಕೊಂಡು ಪ್ರಾರಂಭದಲ್ಲೂ ಗೊಬ್ಬರ ಕೊಡಬೇಕು. ಕಂತುಗಳಲ್ಲಿ ಈ ರಂಜಕ ಮತ್ತು ಪೊಟ್ಯಾಷನ್ನು ಕೊಡೋದ್ರಿಂದ ಈ ಒಂದು ಬೆಳೆಗೆ ಬರವನ್ನು ತಡೆಯುವಂಥ ಶಕ್ತಿ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಆ ದೃಷ್ಟಿಯಿಂದ ಈ ಒಂದು ಕ್ರಮಗಳನ್ನು ಅನುಸರಿಸಿ ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ ನೀರನ್ನು ಪ್ರಾರಂಭದಲ್ಲಿ ಮೊಳಕೆ ಬರೋ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟು, ಅಂದರೆ 7-8 ದಿವಸಕ್ಕೆ ಕೊಟ್ಟು, ನಂತರದ ದಿನಗಳಲ್ಲಿ ಈ ಒಂದು ನೀರಾವರಿ ಅಂತರವನ್ನು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ಇವಾಗ ಏನಾಗುತ್ತೆ, ಸಾಮಾನ್ಯವಾಗಿ ಬರದ ಪರಿಸ್ಥಿತಿ ಬರ್ತಕ್ಕಂಥದ್ದು ಜನವರಿ ಆದ ನಂತರ, ಜನವರಿ-ಫೆಬ್ರವರಿ ತಿಂಗಳಿನಲ್ಲಿ ಬರುತ್ತೆ ವಿಶೇಷವಾಗಿ. ಆ ಸಂದರ್ಭದಲ್ಲಿ ನವಂಬರ್ ತಿಂಗಳಿಂದನೇ ಪ್ರಾರಂಭ ಮಾಡಿ ಈ ಒಂದು ಬೆಳೆ ಏನಿದೆ ಇವಾಗ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳುಗಳಲ್ಲಿ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಿಸಬೇಕಾದ್ರೆ ಆ ಬೆಳೆಗೆ ಬರವನ್ನು ತಡೆಯುವಂಥ ಶಕ್ತಿಯನ್ನು ಅದನ್ನು ಒಗ್ಗಿಸ್ಕೋಬೇಕು ಅಂತಂದರೆ ಈ ನೀರಾವರಿ ಅಂತರವನ್ನು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ಏನು ಅಂತಂದರೆ ಇವಾಗ 10-12 ದಿವಸಕ್ಕೆ ಕೊಡ್ತಾಯಿದ್ರೆ 15 ದಿವಸಕ್ಕೆ ನೀರು ಕೊಡೋದು, ಅಂದರೆ ಒಂದು 3-4 ದಿವಸ ಮುಂದೂಡೋದು ನೀರಾವರಿನ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮುಂದಿನ ದಿನಗಳಲ್ಲಿ ಬೇಸಿಗೆಯಲ್ಲಿ ಅದು ಬರದ ಪರಿಸ್ಥಿತಿ ಬಂದಂಥ ಸನ್ನಿವೇಶದಲ್ಲಿ ಆ ತಡೆಯುವಂಥ ಶಕ್ತಿ ಆ ಬೆಳೆಗೆ ಬರುತ್ತೆ. ಹಾಗಾಗಿ ನೀರಾವರಿ ಅಂತರವನ್ನು ಹೆಚ್ಚಿಸೋದು ಒಂದು ಮಾರ್ಗ, ಈ ಒಂದು ಬರವನ್ನು ತಡೆಯುವಂಥ ಶಕ್ತಿ ಬೆಳೆಗೆ ಕೊಡಬೇಕಾದ್ರೆ. ನಂತರ ನೀವು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಮುಂದೆ ಬರದ ಸನ್ನಿವೇಶ ಬರುತ್ತೆ ಅನ್ನೋ ಒಂದು ಇದನ್ನು ಕಲ್ಪನೆ ಇಟ್ಕೊಂಡು ಜೋಡಿ ಸಾಲಿನಲ್ಲಿ ನಾಟಿ ಮಾಡಬೇಕು. ಜೋಡಿ ಸಾಲಿನಲ್ಲಿ ನಾಟಿ ಮಾಡಿದಾಗ ಏನಾಗುತ್ತೆ, ನಿಮಗೆ ನೀರಿನಲ್ಲಿ ಸುಮಾರು 20% ಉಳಿತಾಯ ಆಗುತ್ತೆ. ಅಂದರೆ ಎಷ್ಟು ಮಾಮೂಲಿ ಸಾಲಿನಲ್ಲಿ ನೀರು ಕಟ್ಟಿದಾಗ ಎಷ್ಟು ನೀರು ಬೇಕಾಗುತ್ತೆ, ಅದರಲ್ಲಿ 1/5 ಭಾಗದಷ್ಟು ಕಡಿಮೆ ನೀರಿನಲ್ಲಿ ನಾವು ಆ ನೀರಾವರಿನ ವ್ಯವಸ್ಥೆ ಮಾಡ್ಕೋಬೋದು. ಹಾಗಾಗಿ ನೀರಿನಲ್ಲೂ ಉಳಿತಾಯ ಆಗುತ್ತೆ. ಜೊತೆಗೆ ಸುಮಾರು 36% ಇಳುವರಿ ಜಾಸ್ತಿ ಆಗಿರೋದು ನಮ್ಮ ಪ್ರಯೋಗಗಳಿಂದ ಕಂಡುಬಂದಿದೆ. ಆ ದೃಷ್ಟಿಯಿಂದ ಜೋಡಿ ಸಾಲುಗಳಲ್ಲಿ ನಾಟಿ ಮಾಡೋದು. ನಂತರ ಸಾಧ್ಯವಾದಷ್ಟು ಈ ಒಂದು ಗಿಣ್ಣಿನ ಸಸಿಗಳನ್ನು ಮಾಡಿಕೊಂಡು ನಾಟಿ ಮಾಡೋದು, ಇದು ಬಹಳ ಮುಖ್ಯ. ನಾವು ನೇರವಾಗಿ ತುಂಡುಗಳನ್ನು ಹಾಕೋದಕ್ಕಿಂತ ಒಂದು ಗಿಣ್ಣಿನ ಸಸಿಗಳನ್ನು ನಾವು ನರ್ಸರಿನಲ್ಲಿ ಬೆಳೆಸ್ಕೊಂಡು, ಯಾಕೆ ಅಂತಂದರೆ ಸುಮಾರು 40-45 ದಿವಸ ನಮಗೆ ಸಮಯ ಸಿಗುತ್ತೆ. ಆವಾಗ ನಾವು ಮುಖ್ಯ ಭೂಮಿಗೆ ನೀರು ಕಟ್ಟುವಂಥ ಸನ್ನಿವೇಶ ಇರೋದಲ್ಲ, ಸುಮಾರು ಒಂದು 4-5 ನೀರಾವರಿ ನಮಗೆ ಉಳಿತಾಯ ಆಗುತ್ತೆ ಅಲ್ಲಿ. ಹಾಗಾಗಿ ಒಂದು ಗಿಣ್ಣಿನ ಸಸಿಗಳನ್ನು ಬೆಳೆಸ್ಕೊಂಡು ಸಸಿ ಮಡಿನಲ್ಲಿ ಅಥವಾ ಇದರಲ್ಲಿ ಪ್ರೋಟ್ರೇಸ್ ಅಂತ ಹೇಳ್ತೀವಲ್ಲ, ಈ ಟೊಮೆಟೊ ನರ್ಸರಿ ಟ್ರೇಗಳಲ್ಲಿ ಅದರಲ್ಲಿ ಬೆಳೆಸ್ಕೊಂಡು ನಂತರ 30-40 ದಿವಸಗಳ ಒಂದು ಬೆಳವಣಿಗೆ ಆದಮೇಲೆ ಆ ಒಂದು ಸಸಿಗಳು ಅದನ್ನು ನೇರವಾಗಿ ನಾವು ನಾಟಿ ಮಾಡಿದಾಗ ನಿಮಗೆ ಮುಖ್ಯ ಭೂಮಿನಲ್ಲಿ ಗ್ಯಾಪ್ಸ್ ಇರೋದಿಲ್ಲ. ಅಂದರೆ ನೀರಿಗೆ ಅಭಾವವಾದಂಥ ಸನ್ನಿವೇಶದಲ್ಲಿ ಗ್ಯಾಪ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ಗ್ಯಾಪ್ಸು ಕಡಿಮೆ ಆಗುತ್ತೆ. ಜೊತೆಗೆ 45 ದಿವಸ ನಿಮಗೆ ಆ ಮುಖ್ಯ ಭೂಮಿಗೆ ನೀರು ಕಟ್ಟೋ ಅಂಥದ್ದು ಮತ್ತು ಬೇರೆ ಯಾವುದೇ ಒಂದು ಬೇಸಾಯ ಕಾರ್ಯಕ್ರಮಗಳು ಇರೋದಿಲ್ಲ. ಹಾಗಾಗಿ ಅಷ್ಟು ಉಳಿತಾಯ ಆಗುತ್ತೆ. ಆ ದೃಷ್ಟಿಯಿಂದ ಒಂದು ಗಿಣ್ಣಿನ ಸಸಿಗಳನ್ನು ಮಾಡಿಕೊಂಡು ನಂತರ ನಾಟಿ ಮಾಡುವಂಥ ಪದ್ಧತಿನೂ ಸಹ ನಾವು ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಸಾಮಾನ್ಯವಾಗಿ ನಾನು ಹೇಳಿದಾಗೇ ಮುಂಚೆನೇ ನೀರಿನ ವ್ಯವಸ್ಥೆ ಇರೋವಂಥ ರೈತರೇ ಇವಾಗ ಕಬ್ಬನ್ನು ನಾಟಿ ಮಾಡಲಿಕ್ಕೆ ಸಾಧ್ಯ ಆಗೋದು. ಆ ದೃಷ್ಟಿಯಿಂದ ಎಲ್ಲೆಲ್ಲಿ ಬೋರ್ವೆಲ್ ಸಹಾಯದಿಂದ ಕಬ್ಬಿನ ಬೇಸಾಯ ಮಾಡ್ತಾರೋ ಅವರು ಕಡ್ಡಾಯವಾಗಿ ಹನಿ ನೀರಾವರಿನ ಅಳವಡಿಸ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯ. ಏಕೆಂದರೆ ನಾವು ಮಾಮೂಲಿ ನೀರು ಏನು ಕಟ್ತೀವಿ ಮೇಲ್ನೀರು, ಸುಮಾರು 2 ಎಕರೆಗೆ ನೀರು ಕಟ್ಟುವಂಥ ನೀರಲ್ಲಿ
ನಮಗೆ 4 ಎಕರೆಯಷ್ಟು ಹನಿ ನೀರಾವರಿ ಮಾಡಿದಾಗ ಅಂದರೆ ಅರ್ಧದಷ್ಟು ನಾವು ಮಾಮೂಲಿ ಮೇಲ್ನೀರು ಕಟ್ಟೋದ್ರಲ್ಲಿ ಅರ್ಧದಷ್ಟು ನೀರಲ್ಲಿ ನಮಗೆ ಹನಿ ನೀರಾವರಿಗೆ ಸಾಕಾಗುತ್ತೆ. ಆ ದೃಷ್ಟಿಯಿಂದ ಹನಿ ನೀರಾವರಿನ ಬೋರ್ವೆಲ್ ಸಹಾಯದಿಂದ ಯಾರು ಕಬ್ಬಿನ ಬೇಸಾಯ ಮಾಡ್ತಾರೋ ಅವರು ಹನಿ ನೀರಾವರಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹನಿ ನೀರಾವರಿ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಒಂದು ನೀರಿನಲ್ಲಿ ಉಳಿತಾಯ ಆಗೋದು ಅಲ್ಲದೆ ಭಾಳ ಗರಿಷ್ಠ ಮಟ್ಟದಲ್ಲಿ ಇಳುವರಿನೂ ಸಹ ನಾವು ಪಡಿಬೋದು. ನೀರನ್ನು ಯಾವಾಗಲೂ ನಾವು ಹನಿ ನೀರಾವರಿನಲ್ಲಿ ಫೀಲ್ಡ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅಂದರೆ ಕ್ಷೇತ್ರ ಒಂದು ಸಾಮರ್ಥ್ಯದ ಒಂದು ತೇವಾಂಶ ಯಾವಾಗಲೂ ಹಿಡಿದಿಟ್ಕೊಳ್ಳೋದ್ರಿಂದ ಹನಿ ನೀರಾವರಿನಲ್ಲಿ ನೀರನ್ನು ಭಾಳ ಹನಿಯಾಗಿ ಕಡಿಮೆ ಪ್ರಮಾಣದಲ್ಲಿ ಕೊಡೋದ್ರಿಂದ ಆ ಒಂದು ಪರಿಸ್ಥಿತಿ ಇಡೀ ಬೆಳವಣಿಗೆ ಹಂತದಲ್ಲಿ ಬೆಳವಣಿಗೆ ಹಂತದಲ್ಲಿ ಪೂರ್ತಿ ಇರುತ್ತೆ. ಆ ದೃಷ್ಟಿಯಿಂದ ನಿಮಗೆ ಆ ಬೆಳೆಯ ಒಂದು ಬೆಳವಣಿಗೆನೂ ಸಮೃದ್ಧಿಯಾಗಿ ಬೆಳೆಯುತ್ತೆ ಕಬ್ಬಿನ ಬೆಳೆ. ಹಾಗಾಗಿ ಇಳುವರಿನಲ್ಲಿ ನಾವು ಸುಮಾರು 50-75ರಷ್ಟು ಇಳುವರಿ ಹೆಚ್ಚಾಗಿರೋದನ್ನು ನಮ್ಮ ಒಂದು ಪ್ರಾತ್ಯಕ್ಷಿಕೆಗಳನ್ನು ನಾವು ಮಂಡ್ಯ ಮೈಸೂರು ಭಾಗದಲ್ಲಿ ಸುಮಾರು 3-4 ವರ್ಷ ಪ್ರಾತ್ಯಕ್ಷಿಕೆ ಮಾಡಿ ನೋಡಿದ್ವಿ. ಹನಿ ನೀರಾವರಿನಲ್ಲಿ ಜೊತೆಗೆ ರಸಾವರಿ ಅಂದರೆ ನೀರಿನ ಮುಖಾಂತರನೇ ರಸಗೊಬ್ಬರಗಳನ್ನು ಕೊಟ್ಟಾಗ ರಸಗೊಬ್ಬರಗಳ ದಕ್ಷ ಬಳಕೆಯಾಗಿ ನಮಗೆ ಭಾಳ ಹೆಚ್ಚಿನ ಒಂದು ಇಳುವರಿ ಬಂದಿರೋದು ನೋಡಿದ್ದೀವಿ ಆ ಒಂದು ಪ್ರಾತ್ಯಕ್ಷಿಕೆಗಳಲ್ಲಿ. ಆ ದೃಷ್ಟಿಯಿಂದ ಎಲ್ಲೆಲ್ಲಿ ಬೋರ್ವೆಲ್ನಿಂದ ನೀವು ಕಬ್ಬಿನ ವ್ಯವಸಾಯ ಮಾಡ್ತೀರೋ ಅಲ್ಲಿ ಹನಿ ನೀರಾವರಿ ಅಳವಡಿಸೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ನಾವು ಜನವರಿ ನಂತರ ಬರದ ಪರಿಸ್ಥಿತಿ ಏನು ಬರುತ್ತೆ ಬಂದಂಥ ಸಂದರ್ಭದಲ್ಲಿ ನಾವು ಬರ ಇದ್ದಂಥ ಸನ್ನಿವೇಶದಲ್ಲಿ ಸಾಲು ಬಿಟ್ಟು ಸಾಲು ನೀರು ಹಾಯಿಸೋದು ಒಳ್ಳೆಯದು. ಎಲ್ಲ ಸಾಲಿಗೂ ನೀರು ಹಾಯಿಸೋ ಬದಲು ಸಾಲು ಬಿಟ್ಟು ಸಾಲು ನೀರು ಹಾಯಿಸಬೇಕು. ನೀರು ಹಾಯಿಸೋದ್ರಿಂದ ಸುಮಾರು ಇದರಲ್ಲೂ ಅಷ್ಟೇ ಒಂದು 15-20% ನೀರಿನಲ್ಲಿ ಉಳಿತಾಯ ಆಗುತ್ತೆ. ಒಂದು 20-25% ಇಳುವರಿನೂ ಜಾಸ್ತಿ ಆಗಿದೆ. ಅಂದರೆ ಬರದ ಸನ್ನಿವೇಶ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಸಾಲಿಗೂ ನೀರು ಹಾಯಿಸಿದಾಗ ಎಷ್ಟು ಇಳುವರಿ ಬಂದಿದೆ, ಸಾಲು ಬಿಟ್ಟು ಸಾಲು ನೀರು ಹಾಯಿಸಿದಾಗ ಎಷ್ಟು ಇಳುವರಿ ಬಂದಿದೆ ನೋಡಿದಾಗ ನಮಗೆ ಈ ಒಂದು ವ್ಯತ್ಯಾಸ ಕಂಡು ಬಂದಿದೆ. ಆ ದೃಷ್ಟಿಯಿಂದ ಸಾಲು ಬಿಟ್ಟು ಸಾಲು ನೀರು ಹಾಯಿಸೋದು ಒಂದು ಒಳ್ಳೆಯ ಒಂದು ವಿಧಾನ ಆಗುತ್ತೆ. ಜನವರಿ ನಂತರದಲ್ಲಿ ನೀರಿಗೆ ಅಭಾವ ಆದಂಥ ಸನ್ನಿವೇಶದಲ್ಲಿ ಸಾಲು ಬಿಟ್ಟು ಸಾಲು ನೀರು ಹಾಯಿಸೋವಾಗ ಏನು ಮಾಡಬೇಕು ಅಂದರೆ, ಈ ಸಾರಿ ಒಂದು ಸಾಲಿನಲ್ಲಿ ಹಾಯಿಸಿದ್ರೆ ಮುಂದಿನ ಸಲ ಸಾಲಿನಲ್ಲಿ ಹಾಯಿಸಿರಲ್ವಲ್ಲ ನೀರು, ಆ ಸಾಲಿಗೆ ಮತ್ತೆ ನೆಕ್ಸ್ಟು ನೀರನ್ನು ಕೊಡಬೇಕಾಗತ್ತೆ. ಅಂದರೆ ಆಲ್ಟರ್ನೇಟಿವ್ ಆಗಿ ಒಂದು ಸಾಲಿನ ನಂತರ ಮತ್ತೊಂದು ಸಾಲಿಗೆ ನೀರು ಹಾಯಿಸ್ಕೊಂಡು ಬಂದಾಗ ನಮಗೆ ನೀರಿನಲ್ಲೂ ಉಳಿತಾಯ ಆಗುತ್ತೆ, ಇಳುವರಿನೂ ಸಹ ಜಾಸ್ತಿ ಬರುತ್ತೆ. ಆಮೇಲೆ ಎಲ್ಲಿ ಸಾಧ್ಯನೋ ಅಲ್ಲಿ ಈ ಒಂದು ತರಗಿನ ನಿರ್ವಹಣೆ ಭಾಳ ಮುಖ್ಯ ಆಗುತ್ತೆ. ತರಗನ್ನು 2 ರೀತಿ ನಾವು ವಿಶ್ಲೇಷಣೆ ಮಾಡ್ಬೋದು ತರಗಿನ ನಿರ್ವಹಣೆನ. ಒಂದು, ತರಗನ್ನು ನಾವು ಪೋಷಕಾಂಶಗಳ ದೃಷ್ಟಿಯಿಂದ ನೋಡ್ಬೋದು. ಇನ್ನೊಂದು ಬರದ ದೃಷ್ಟಿಯಿಂದ, ಅಂದರೆ ನೀರಿಗೆ ಅಭಾವ ಇರತಕ್ಕಂಥ ಸನ್ನಿವೇಶದಲ್ಲಿ ಏನು ಮಾಡ್ಬೋದು ಅಂತ ನೋಡಿದಾಗ ತರಗನ್ನು ನಾವು ಮಣ್ಣೊಳಗಡೆ ಸೇರಿಸಬೇಕಾದಂಥ ಸನ್ನಿವೇಶ ಬರೋಲ್ಲ. ತರಗನ್ನು ಮೇಲೆ ಆಚ್ಛಾದಿಸೋದು, ಎಲ್ಲ ಅಂದರೆ ಸಾಲು ಬಿಟ್ಟು ಸಾಲಿನಲ್ಲಿ ಆಚ್ಛಾದಿಸೋದು ಅಥವಾ ಎಲ್ಲ ಸಾಲಿನಲ್ಲೂ ಹಾಕ್ಬೋದು. ಹಾಕಿದಾಗ ನಮಗೆ ಸುಮಾರು ನೀರಿನಲ್ಲಿ ಸಾಕಷ್ಟು ಉಳಿತಾಯ ಆಗುತ್ತೆ. ಯಾಕೆಂತಂದರೆ ಈ ತರಗನ್ನು ಹರಡಿದಾಗ ಏನಾಗುತ್ತೆ, ನಾವು ಕ್ಯಾಪಿಲರಿ ರೈಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯವಾಗಿ ಈ ಒಂದು ನೀರಿನ ಅವಶ್ಯಕತೆ ಏನಕ್ಕೆ ಬರುತ್ತೆ ಅಂದರೆ ಕಬ್ಬಿನ ಬೆಳೆಯಲ್ಲಿ ಸುಮಾರು 98 ಭಾಗ ಈ ಒಂದು ಮಣ್ಣಿನ ಮೇಲ್ಭಾಗದಿಂದ ಆವಿಯಾಗುವಂಥ ನೀರು ಮತ್ತು ಬಾಷ್ಪೀಕರಣ, ಅಂದರೆ ಕಬ್ಬಿನ ಒಂದು ಎಲೆ ಮತ್ತು ಗಿಡದ ಮೇಲ್ಭಾಗದಿಂದ ಆಗ್ತಕ್ಕಂಥ ಬಾಷ್ಪೀಕರಣ ಎರಡೂ ಸೇರಿ ಸುಮಾರು 97-98% ನೀರು ಅಲ್ಲೇ ನಷ್ಟ ಆಗುತ್ತೆ. ಇನ್ನದು ಆ್ಯಕ್ಚುಲಿ ಫಿಸಿಯಲಾಜಿಕಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಬೆಳೆ ಶರೀರ ಕ್ರಿಯಾಶಾಸ್ತ್ರಕ್ಕೆ ಉಪಯೋಗಿಸೋದು 2% ನೀರು ಮಾತ್ರ. ಅಂದರೆ ಇನ್ನು 98 ಭಾಗ ನೀರು ಈ ರೀತಿ ನಷ್ಟ ಆಗುತ್ತೆ. ನೀವು ಯಾವ ವಿಧಾನದಲ್ಲಿ ನೀವು ಯಾವ ಒಂದು ನೀರಾವರಿ ಪದ್ಧತಿನಲ್ಲಿ ಇದು 2 ಕಡಿಮೆ ಮಾಡ್ತೀರೋ, ಈ 2ಕ್ಕಿಂತ ಮುಖ್ಯವಾಗಿ ನೀರನ್ನು ಆವಿಯಾಗುವಂಥದ್ದನ್ನು ಮಣ್ಣಿನ ಮೇಲ್ಭಾಗದಿಂದ, ಯಾಕೆಂದರೆ ಬಾಷ್ಪೀಕರಣ ಆಗೋದನ್ನು ಕಡಿಮೆ ಮಾಡಿದ್ರೆ ನಿಮಗೆ ಇಳುವರಿನೂ ಕಡಿಮೆ ಆಗುತ್ತೆ. ಯಾಕೆಂದರೆ ಅದು ಸಸ್ಯದ ಶರೀರ ರಚನೆಗೆ ಬೇಕೇ ಬೇಕಲ್ಲ. ಹೌದು, ಖಂಡಿತ. ಬೇರಿನಿಂದ ನೀರು ಎಳ್ಕೊಂಡು ಎಲೆ ಮೂಲಕ ಬಿಡುವಾಗಲೇ ಪೋಷಕಾಂಶಗಳು ಇಡೀ ಗಿಡದ ತುಂಬ ಹೋಗೋದಲ್ವೇ? ಹೌದು. ಅದನ್ನ ಏನು ಮಾಡೋಕ್ಕೂ ಆಗಲ್ಲ. ಅದನ್ನು ಕೆಲವು ಕಡೆ ಅದನ್ನು ಪ್ರಯೋಗ ಮಾಡಿ ನೋಡಿದ್ದೀವಿ. ಏನಾಗುತ್ತೆ ಅಂತಂದರೆ, ಕೆಲವು ಒಂದು ಕೇವಲಿನ್ ಅಂತ ಒಂದು ಇದು ಬರುತ್ತೆ, ಏನು ಜೇಡಿ ಮಣ್ಣು, ಅದನ್ನು ಸಿಂಪಡಣೆ ಮಾಡೋದ್ರಿಂದ ಬಾಷ್ಪೀಕರಣವನ್ನು ಕಡಿಮೆ ಮಾಡ್ಬೋದು. ಆದರೆ ಬಾಷ್ಪೀಕರಣ ಕಡಿಮೆ ಮಾಡಿದಾಗ ಏನಾಗುತ್ತೆ, ಈ ಸ್ಟೊಮ್ಯಾಟೊ ಅಂತ ಹೇಳ್ತೀವಿ ನಾವು, ಇದು ಎಲೆನಲ್ಲಿರೋ ರಂಧ್ರಗಳನ್ನು, ಆ ರಂಧ್ರಗಳ ಮುಖಾಂತರ 2 ಆಗುವಂಥದ್ದು ಒಂದೇ ರಂಧ್ರದಿಂದ, ಅಂದರೆ ನೀರಾವಿ ಆಗೋದು ಅದರಿಂದಾನೆ, ಆಮೇಲೆ ಈ ಒಂದು ಇಂಗಾಲವನ್ನು ತಗೊಳ್ಳುವಂಥದ್ದು ಸಸ್ಯ ಅದರಿಂದಾನೆ, ಆ ಒಂದು ರಂಧ್ರದಿಂದಾನೆ. 2ಕ್ಕೂ ಒಂದೇ ರಂಧ್ರ ಆಗಿರೋದ್ರಿಂದ ನೀವು ಯಾವಾಗ ಅದನ್ನು ಕೇವಲಿನ ಅಥವಾ ಇನ್ಯಾವುದಾರ ಒಂದು ಸಿಂಪಡಣೆ ಮಾಡ್ತೀರಿ ಬಾಷ್ಪೀಕರಣ ಕಡಿಮೆ ಮಾಡಲಿಕ್ಕೆ, ಈ ಇಂಗಾಲವನ್ನು ತಗೊಳ್ಳೋದು ಕಡಿಮೆ ಆಗಿಬಿಡುತ್ತೆ. ಆವಾಗ ಆಹಾರ ತಯಾರಿಕೆನೂ ಕಡಿಮೆ ಆಗುತ್ತೆ. ಅದರಿಂದ ಇಳುವರಿ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಇಳುವರಿ ಮೇಲೆ ಪರಿಣಾಮ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಈ ಒಂದು ಮಣ್ಣಿನಿಂದ ಆವಿಯಾಗುವಂಥ ನೀರನ್ನು ತಪ್ಪಿಸಿದ್ರೆ ಸಾಕಷ್ಟು ನೀರಿನಲ್ಲಿ ಉಳಿತಾಯ ಆಗುತ್ತೆ. ಅದೇ ವಿಧಾನದಲ್ಲಿ ನಾವು ಇವಾಗ ಹನಿ ನೀರಾವರಿ ಅಂತ ನಾನು ಏನು ಹೇಳಿದೆ, ಆ ಒಂದು ವಿಧಾನದಲ್ಲಿ ಸಾಕಷ್ಟು ಈ ಒಂದು ನೀರು ಆವಿಯಾಗೋದನ್ನು ತಪ್ಪಿಸ್ಬೋದು. ಯಾಕೆಂದರೆ ನೀರನ್ನು ನೇರವಾಗಿ ನಾವು ಬೇರಿನ ಒಂದು ವಲಯಕ್ಕೆ ಕೊಡೋದ್ರಿಂದ ಆವಿಯಾಗೋದಕ್ಕೆ ನೀರಿರೋದೇ ಇಲ್ಲ ಅಲ್ಲಿ.
ಎಷ್ಟು ನೀರು ಕೊಡ್ತೀವೋ ಅಷ್ಟನ್ನು ಇದು ಗಿಡ ತಗೊಳುತ್ತೆ, ಅಂದರೆ ಕಬ್ಬು ತಗೊಳುತ್ತೆ. ತರಗಿನ ಬಗ್ಗೆ ಮಾತಾಡ್ತಿದ್ದೆ. ಅದರಿಂದ ಹನಿ ನೀರಾವರಿ ಅಳವಡಿಸೋದು, ಜೊತೆಗೆ ತರಗನ ನಿರ್ವಹಣೆ. ತರಗನ್ನ ನಾವು ಯಾವಾಗ ನಾವು ಸುಮ್ಮನೆ ನಾವು ಏನು ಅದನ್ನು ಯಾವುದಕ್ಕೂ ಏನೂ ಉಪಚಾರ ಮಾಡದೇ ನಾವು ಮೇಲೆ ಹಾಕಬೇಕು. ಯಾಕೆಂತಂದರೆ ನೀವು ಉಪಚಾರ ಮಾಡಿದ್ರೆ ಏನಾಗುತ್ತೆ, ತರಗು ಬೇಗ ಅದು ಕಳುತು ಬಿಟ್ಟದು ಭೂಮಿ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಬರ ಬಂದಂಥ ಸನ್ನಿವೇಶದಲ್ಲಿ ತರಗನ್ನು ನಾವು ಮೇಲೆ ಆಚ್ಛಾದಿಸೋದು, ಅಂದರೆ ಅದನ್ನು ಹರಡೋದಂಥದ್ದು ಮಾಡಿದಾಗ ನಮಗೆ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ತೇವಾಂಶ ಏನಿದೆ ಕೆಳಪದರದಲ್ಲಿ ಮಣ್ಣಿನಲ್ಲಿ, ಅದು ಮೇಲ್ಪದರಕ್ಕೆ ಕ್ಯಾಪಿಲರಿ ರೈಸ್ ಅಂತ ಹೇಳ್ತೀವಿ. ಅದರ ಮುಖಾಂತರ ಬರುತ್ತೆ, ಹೊರಗಡೆ ಬಂದು ಆವಿಯಾಗುತ್ತೆ. ಯಾವಾಗ ನೀವು ತರಗನ್ನೇ ಹರಡಿರ್ತೀರಿ, ಆ ಕ್ಯಾಪಿಲರಿ ರೈಸನ್ನು ಬ್ರೇಕ್ ಮಾಡ್ತೀವಿ, ಅಂದರೆ ಅದನ್ನು ನಿಯಂತ್ರಣ ಮಾಡ್ದಂಗೆ ಆಗುತ್ತೆ. ಯಾವಾಗ ನಿಯಂತ್ರಣ ಮಾಡ್ತೀರಿ ಆವಾಗ ಆ ನೀರು ಆವಿಯಾಗೋದನ್ನು ಬಹುತೇಕ ತಪ್ಪಿಸೋದ್ರಿಂದ ನಾವು ನಮ್ಮ ಪ್ರಯೋಗಗಳಲ್ಲೂ ನೋಡಿದ್ದೀವಿ. ಸುಮಾರು ನಾವು 15 ದಿವಸಕ್ಕೆ ನಾವು ತರಗನ್ನು ಹಾಕಿರೋ ಒಂದು ತಾಕಿನಲ್ಲಿ ನೀರು ಕೊಟ್ಟರೆ, ಬೇರೆ ತಾಕಿನಲ್ಲಿ 12 ದಿವಸ, ಅಂದರೆ 3 ರಿಂದ 4 ದಿವಸ ನೀರಾವರಿಯನ್ನು ಮುಂದೂಡ್ಬೋದು. ನೀರಾವರಿ ಮುಂದೂಡೋದ್ರಿಂದ ಸುಮಾರು ನಿಮಗೆ ಒಟ್ಟಾರೆ ನೀವು 8 ರಿಂದ 10 ನೀರಾವರಿನ ಉಳಿತಾಯ ಮಾಡ್ಬೋದು. ಕೊನೆಗೆ ಒಂದು ಬೆಳವಣಿಗೆ ಪೂರ್ಣ ಅವಧಿ ತೊಗೊಂಡ್ರೆ 8 ರಿಂದ 10 ನೀರಾವರಿನ ನಾವು ಅವಾಯ್ಡ್ ಮಾಡ್ಕೋಬೋದು, ಅಂದರೆ ತಪ್ಪಿಸ್ಕೋಬೋದು. ಅಂದರೆ ಅಷ್ಟು ಉಳಿತಾಯ ಆಗುತ್ತೆ. ಆ ದೃಷ್ಟಿಯಿಂದ ತರಗನ್ನು ಯಾವುದೇ ಕಾರಣಕ್ಕೂ ಸುಡಬಾರ್ದು. ತರಗನ್ನು ಈ ಬರ ಪರಿಸ್ಥಿತಿನಲ್ಲಿ ಅಲ್ಲೇ ಮಣ್ಣಿನ ಮೇಲ್ಭಾಗದಲ್ಲಿ ಆಚ್ಛಾದನೆ ಮಾಡೋದು. ಜೊತೆಗೆ ಈ ತರಗನ್ನು ಹಾಕಿರ್ತಕ್ಕಂಥ ಮಣ್ಣಿನಲ್ಲಿ ವಿಶೇಷವಾಗಿ ಎರೆಹುಳುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ತೇವಾಂಶನೂ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂತಂದರೆ ರೈತರು ಮಾಡಬೇಕಾಗಿರೋದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಹೆಚ್ಚಿಗೆ ಈ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಬಳಸ್ತಾ ಇಲ್ಲ. ಈ ಸಾವಯವ ಗೊಬ್ಬರಗಳನ್ನು ಬಳಸೋದು ಬಹಳ ಮುಖ್ಯ. ಈ ಒಂದು ರಸಗೊಬ್ಬರಗಳ ಜೊತೆ ರಸಗೊಬ್ಬರಗಳು ಬೇಕು, ಅದರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಬಳಸೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಈ ಸಾವಯವ ಗೊಬ್ಬರಗಳನ್ನು ಹಾಕಿದಾಗ ಮಣ್ಣಿನಲ್ಲಿ ಏನಾಗುತ್ತೆ ಅಂತಂದರೆ ಮಣ್ಣಿನ ಗಾತ್ರ ಅಂತ ಹೇಳ್ತೀವಿ, ಅಂದರೆ ಸಾಯಿಲ್ ವಾಲ್ಯೂಮ್. ಆ ಸಾಯಿಲ್ ವಾಲ್ಯೂಮ್ ಯಾವಾಗ ಜಾಸ್ತಿ ಆಗುತ್ತೆ, ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಬೇರಿನ ಬೆಳವಣಿಗೆ ಚೆನ್ನಾಗಾದಾಗ ಕೆಳಪದರದಲ್ಲಿರ್ತಕ್ಕಂಥ ತೇವಾಂಶ ಎಳ್ಕೊಳ್ಳಿಕ್ಕೆ ಆ ಬೇರುಗಳಿಗೆ ಆಸ್ಪದ ಆಗುತ್ತೆ. ಆ ದೃಷ್ಟಿಯಿಂದ ಈ ಒಂದು ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಿಗೆ ಮಾಡ್ಕೊಳ್ಳೋ ಕಡೆ ರೈತರು ಗಮನ ಕೊಡಬೇಕು. ಇದಕ್ಕೆ ವಿಶೇಷವಾಗಿ ಹಸಿರೆಲೆ ಗೊಬ್ಬರ ಮಾಡ್ತಕ್ಕಂಥದ್ದು, ಅದೇ ರೀತಿ ಸಕ್ಕರೆ ಕಾರ್ಖಾನೆ ಮಡ್ಡಿ ಗೊಬ್ಬರ ಹಾಕೋದು, ನಿಮ್ಮಲ್ಲೇ ಸಾಧ್ಯವಾದರೆ ಕಾಂಪೋಸ್ಟ್ ಏನಾದ್ರು ತಯಾರು ಮಾಡ್ಕೊಳ್ಳೋಕ್ಕಾದರೆ ಅದನ್ನು ತಯಾರು ಮಾಡಿ ಅದನ್ನು ಹಾಕೋದು, ಅಥವಾ ವರ್ಮಿ ಕಾಂಪೋಸ್ಟು ಅಂದರೆ ಎರೆಹುಳು ಗೊಬ್ಬರವನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಬೇರೆ ಬೇರೆ ಮೂಲಗಳಿಂದ, ಜೊತೆಗೆ ತಿಪ್ಪೆ ಗೊಬ್ಬರ ಇದ್ದೇ ಇದೆ, ನಮ್ಮ ದನದ ಗೊಬ್ಬರ, ಇವೆಲ್ಲದನ್ನು ಯಾವುದಾದ್ರೂ ಮೂಲದಿಂದ ಸಾವಯವ ಗೊಬ್ಬರಗಳನ್ನು ಪೂರೈಸಿದಾಗ ಮಣ್ಣಿನಲ್ಲಿ ಈ ಒಂದು ನೀರನ್ನು ಧಾರಣಾ ಶಕ್ತಿ ಜಾಸ್ತಿ ಆಗುತ್ತೆ. ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಆ ಒಂದು ಮಣ್ಣಿಗೆ ಜಾಸ್ತಿ ಆಗುತ್ತೆ. ಖಂಡಿತವಾಗ್ಲೂ ಅಲ್ಲಿ ನಿಮಗೆ ಆ ಒಂದು ಬರವನ್ನು ತಡೆಯುವಂಥ ಶಕ್ತಿ ಆ ಬೆಳೆಗೆ ವಿಶೇಷವಾಗಿ ಬರುತ್ತೆ. ಇದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ಜನವರಿ ಅಥವಾ ಡಿಸೆಂಬರ್ ಅಥವಾ ಜನವರಿ ತಿಂಗಳುಗಳಲ್ಲಿ ಸ್ವಲ್ಪ ತೇವಾಂಶ ಮಣ್ಣಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು 2% ಯೂರಿಯಾ ಮತ್ತು 2% ಪೊಟ್ಯಾಷ್ ಇದನ್ನು ಸಿಂಪಡಣೆ ಮಾಡೋದ್ರಿಂದನೂ ಸಹ ಆ ಒಂದು ಬೆಳೆಗೆ ಬರವನ್ನು ತಡೆಯುವಂಥ ಶಕ್ತಿಯನ್ನು ವಿಶೇಷವಾಗಿ ನಾವು ಶಕ್ತಿಯನ್ನು ಕೊಟ್ಟಂಗಾಗುತ್ತೆ. ಹಾಗಾಗಿ 2% ಅಂತಂದರೆ ಒಂದು 20 ಗ್ರಾಮ್ ಯೂರಿಯಾ ಮತ್ತು 20 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಷ್ 1 ಲೀಟ್ರ್ ನೀರಿನಲ್ಲಿ ಸುಮಾರು 250 ಲೀಟ್ರ್ ದ್ರಾವಣ ಮಾಡಿಕೊಂಡು ಇದನ್ನು ಸಿಂಪಡಣೆ ಮಾಡೋದು. ಸಾಮಾನ್ಯವಾಗಿ ಒಂದು 5-6 ತಿಂಗಳು ಬೆಳೆಗೆ ಸಿಂಪಡಣೆ ಮಾಡ್ಬೋದು. ತುಂಬ ಬೆಳೆದ ಬೆಳೆಗೆ ಕಷ್ಟ ಆಗುತ್ತೆ. ಇದನ್ನು ಸಿಂಪಡಣೆ ಮಾಡಬೇಕಾದ್ರೆ ತುಂಬ ಬೆಳೆದಂಥ ಬೆಳೆ ಅಂದರೆ ಕಬ್ಬಿನ ಬೆಳೆ ಇದ್ದಾಗ ಡ್ರೋನ್ಗಳ ಸಹಾಯದಿಂದನೂ ಸಹ ಸಿಂಪಡಣೆ ಮಾಡ್ಬೋದು. ಯೂರಿಯಾ ಮತ್ತು ಪೊಟ್ಯಾಷಿಯನ್ನ ಸಿಂಪಡಣೆ ಮಾಡೋದು. ಡ್ರೋನ್ಗಳ ಸಹಾಯದಿಂದ ಸಿಂಪಡಣೆ ಮಾಡುವಾಗ ಏನು ಅಂತಂದರೆ ಇದನ್ನು 250 ಲೀಟ್ರ್ ಹೇಳಲ್ಲ, ಅದರಲ್ಲಿ 20 ಲೀಟ್ರ್ನಲ್ಲೇ 1 ಎಕರೆಗೆ ಅದನ್ನು ಕವರ್ ಮಾಡ್ತೀವಿ. ಆ ರೀತಿ ಮಾಡಿಕೊಂಡು ಡ್ರೋನ್ಗಳ ಸಹಾಯದಿಂದ ಈ ಒಂದು ಯೂರಿಯಾ ಮತ್ತು ಪೊಟ್ಯಾಷಿಯನ್ನ ಸಾಮಾನ್ಯವಾಗಿ ತುಂಬ ಬೆಳೆದಿರೋ ಅಂಥ ಕಾನ್ಸಂಟ್ರೇಷನ್ ಎಷ್ಟು ಕೇಶವ? ಅದೇನೆ ಸೇಮ್ ಇದು 20 ಲೀಟ್ರ್ ನೀರಿಗೆ ಹಾಕೊಳ್ಳೋದು ಅಷ್ಟೇ. ಅದು ಹೌದಾ? ಅಷ್ಟೇನೆ 20 ಲೀಟ್ರ್ ಬಳಸೋದನ್ನ 20 ಲೀಟ್ರಿಗೆ ಹಾಕೊಳ್ಳೋದು. ಅದನ್ನು ಮಾಡಿಕೊಂಡು 1 ಎಕರೆಗೆ ಅದನ್ನು ಇದು ಮಾಡೋದ್ರಿಂದ ಅಂದರೆ ಅದರಲ್ಲಿ ಫೈನ್ ಡ್ರಾಪ್ಲೆಟ್ಸ್ ಬರೋದ್ರಿಂದ ಕಾನ್ಸಂಟ್ರೇಷನ್ ವೇರಿ ಆಗುತ್ತೆ ಅಲ್ಲಿ ಡ್ರೋನ್ನಲ್ಲಿ. ಹಾಗಾಗಿ 20 ಅಥವಾ 25 ಲೀಟ್ರ್ ಇರುತ್ತೆ ಒಂದು ಡ್ರೋನ್ದು ಕೆಪಾಸಿಟಿ ಇದರದ್ದು. ಅಷ್ಟಕ್ಕೆ ಇದನ್ನು ಬಳಸ್ಕೊಂಡು ಮಾಡೋದ್ರಿಂದ ಅಂದರೆ ತುಂಬ ಬೆಳೆದಿರೋ ಬೆಳೆ ಆದರೆ, ಸ್ವಲ್ಪ 3-4 ತಿಂಗಳು ಬೆಳೆ ಆದರೆ ನಾವು ಇಲ್ಲಿ ನಾವೇ ಇದರಲ್ಲಿ ಸಿಂಪಡಣೆ ಮಾಡ್ಬೋದು ಬ್ಯಾಕ್ ಸ್ಪ್ರೇಯರ್ ಸಹಾಯದಿಂದ. ಜೊತೆಗೆ ಅಗಲ ಸಾಲು ನಾಟಿ ಮಾಡೋದ್ರಿಂದ ಇದಕ್ಕೆಲ್ಲ ಅನುಕೂಲ ಆಗುತ್ತೆ. 5 ಅಡಿ ಅಂತರದಲ್ಲಿ ಸಾಲಿನಲ್ಲಿ ನಾಟಿ ಮಾಡಿ ಆ ಒಂದು ಕಬ್ಬಿನಲ್ಲಿ ನಾವು ಈ ಒಂದು ಸಿಂಪಡಣೆ ಮಾಡೋದು ಅಷ್ಟು ವಿಶೇಷವಾಗಿ ಅಷ್ಟೇನು ಸಮಸ್ಯೆ ಆಗಲ್ಲ. ಹಾಗಾಗಿ ಅಗಲ ಸಾಲು ನಾಟಿನೂ ಫಾಲೋ ಮಾಡಬೇಕು. ಜೊತೆಗೆ ಇನ್ನೇನು ಡಿಸೆಂಬರ್ ಬರದ ಪರಿಸ್ಥಿತಿ ಬರುತ್ತೆ ಅನ್ನೋಂಥ ಸನ್ನಿವೇಶದಲ್ಲಿ ಒಂದು 25 kg 1 ಎಕರೆಗೆ ಮ್ಯೂರೇಟ್ ಆಫ್ ಪೊಟ್ಯಾಷ್ನ ನೆಲಕ್ಕೂ ಮಣ್ಣಿಗೂ ಹಾಕ್ಕೋಬೋದು. ಮಣ್ಣಿಗೂ ಹಾಕೋದ್ರಿಂದ ವಿಶೇಷವಾಗಿ 25 kg ಅಷ್ಟನ್ನು ಮಣ್ಣಿಗೆ ಸೇರಿಸೋದ್ರಿಂದ
ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಒಂದು ಪೋಷಕಾಂಶ ಇದು. ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಕೋಶಗಳಲ್ಲಿ ಸಲ್ಯೂಟ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಪೊಟ್ಯಾಷಿಯಂ ಅಂಶ ಇದ್ದಂಥ ಸನ್ನಿವೇಶದಲ್ಲಿ ಆ ಒಂದು ಕೋಶಗಳಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ಸೆಲ್ ಟರ್ಜಿಡಿಟಿ ಅಂತಂದು ಹೇಳ್ತೀವಿ. ಆ ಟರ್ಜಿಡಿಟಿ ಜಾಸ್ತಿ ಇದ್ದಾಗ ಅಷ್ಟು ಬೇಗ ಅದು ಒಣಗಲ್ಲ ಅದು ಬೆಳೆ. ಆ ಒಂದು ಕಾರಣಕ್ಕೋಸ್ಕರ 25 kg ಪೊಟ್ಯಾಷಿಯನ್ನ ವಿಶೇಷವಾಗಿ ಹೆಚ್ಚುವರಿಯಾಗಿ ಕೊಡೋದು. ಜೊತೆಗೆ ಜನವರಿ ತಿಂಗಳಿನಲ್ಲಿ ಸ್ವಲ್ಪ ಇನ್ನೇನು ಬರದ ಪರಿಸ್ಥಿತಿ ಪ್ರಾರಂಭ ಆಗುತ್ತೆ ಅನ್ನೋವಂಥ ಸನ್ನಿವೇಶದಲ್ಲಿ 2ರಿಂದ 2.5% ಯೂರಿಯಾ ಮತ್ತು ಪೊಟ್ಯಾಷಿಯನ್ನ ಸಿಂಪಡಣೆ ಮಾಡೋದ್ರಿಂದ ಈ ಎಲ್ಲ ಅನುಕೂಲಗಳನ್ನು ನಾವು ಕಾಣಬಹುದು. ಡಾಕ್ಟ್ರೆ, ಮಣ್ಣಲ್ಲಿ ತೇವಾಂಶ ಇಲ್ಲ ಅಂದಾಗ ಮಣ್ಣಿಗೆ ಪೊಟ್ಯಾಷ್ ಕೊಡೋದಕ್ಕಿಂತ ಒಂದು ವೇಳೆ ಅದನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು ಕೊಟ್ಟರೆ ಒಳ್ಳೇದಾಗ್ಬೋದು. ಮಾಡ್ಬೋದು. ಇದೆಲ್ಲ ಕಾರ್ಯಕ್ರಮಗಳು ನಾನು ಏನೇ ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನು ಬರೋದಕ್ಕೆ ಮುಂಚೆ ಮಾಡ್ಕೋಬೇಕು. ತುಂಬ ಒಣಗಿದ ಮೇಲೆ ಬೆಳೆ ಒಣಗಿದ ಮೇಲೆ ಮಾಡಿದ್ರೆ ಇದೇನು ಉಪಯೋಗ ಆಗಲ್ಲ. ಸ್ವಲ್ಪ ತೇವಾಂಶ ಇದೆ ಅನ್ನೋಂಥ ಸನ್ನಿವೇಶದಲ್ಲೇ ಈ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರಂಭದಲ್ಲೇ ಮಾಡಬೇಕಾಗುತ್ತೆ. ಮಾಡ್ಕೊಂಡಾಗ ಮುಂದೆ ಬರ್ತಕ್ಕಂಥ ಬರದ ಸನ್ನಿವೇಶದಲ್ಲಿ ಸ್ವಲ್ಪ ಒಂದು 15-20 ದಿವಸಕ್ಕೆ ನೀರು ಕಟ್ಟಿದ್ರೂ ಸಹ ನೆಕ್ಸ್ಟು ಬೇಸಿಗೆನಲ್ಲಿ ಸ್ವಲ್ಪ ಬರುವಂತೊಡೆಯೋಂಥ ಶಕ್ತಿ ಈ ಒಂದು ಬೆಳೆಗೆ ವಿಶೇಷವಾಗಿ ಬರುತ್ತೆ. ಅದರಿಂದ ಇದಕ್ಕೆ ಪೂರ್ವಭಾವಿಯಾಗೆ ನಾವು ಮಾಡ್ಕೋಬೇಕಾಗುತ್ತೆ. ಬರೋಕ್ಕೆ ಮುಂಚೆನೇ ನಾವು ಬರುವಂಥ ಸನ್ನಿವೇಶ ಇದೆ ಅಂತ ಏನು ಒಂದು ಫೋರ್ಕ್ಯಾಸ್ಟ್ ಅಥವಾ ಒಂದು ಇದಿದ್ದರೆ ಅದಕ್ಕೆ ಮುಂಚೆನೇ ಮಾಡಿಕೊಂಡು ನಾವು ಆ ಒಂದು ಬೆಳೆಯನ್ನು ತಯಾರು ಮಾಡಬೇಕಾಗುತ್ತೆ. ಆ ಬರವನ್ನು ಎದುರಿಸಲಿಕ್ಕೆ ತಯಾರು ಮಾಡಬೇಕಾಗುತ್ತೆ ಆ ಬೆಳೆನ. ಈ ರೀತಿ ಮಾಡ್ಕೊಂಡು ಈ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಅಂತಂದರೆ ನಾವು ನಮ್ಮ ಕಾಲುವೆಗಳನ್ನು ಗಿಲಾವು ಮಾಡ್ಕೊಳ್ಳೋದು. ಬಹುತೇಕ ಎಲ್ಲ ಕಾಲುವೆಗಳಲ್ಲೂ ಹುಲ್ಲು ಇದೆಲ್ಲ ಬೆಳೆದು ಸುಮಾರು ನಾವು ನೋಡಿರೋ ಪ್ರಕಾರ ಸುಮಾರು 40% ಕನ್ವೇಯನ್ಸ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ನೀವೇನು ನೀರು ಹಾಯಿಸ್ತೀರಿ, ಹಾಯಿಸೋವಾಗ ಕಾಲುವೆನಲ್ಲೇ 40% ನಷ್ಟ ಆಗುತ್ತೆ ನೀರು. ಕಾಲುವೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಗಿಲಾವು ಮಾಡ್ಕೊಳ್ಳೋದ್ರಿಂದ ಸುಮಾರು ಅಷ್ಟು ಪ್ರಮಾಣದಲ್ಲಿ ನೀರಿನಲ್ಲಿ ಉಳಿತಾಯ ಆಗುತ್ತೆ. ಅದನ್ನು ಕಾಲುವೆಗಳನ್ನು ಮಾಡ್ಕೊಳ್ಳೋಂಥದ್ದು. ಮತ್ತು ವಿಶೇಷವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ನಾವಾಗಲೇ ಹೇಳಿದಾಗೆ ಬೇರೆ ಬೇರೆ ಕಂತುಗಳಲ್ಲಿ ಕೊಡಬೇಕು. ಒಂದೇ ಸರಿ ಕೊಟ್ಟರೆ ಉಪಯೋಗ ಆಗಲ್ಲ. ಕಂತುಗಳಲ್ಲಿ ಕೊಟ್ಟಾಗ ವಿಶೇಷವಾಗಿ ಆ ಒಂದು ಬೆಳೆ ನಷ್ಟ ಕಡಿಮೆ ಆಗುತ್ತೆ ಮತ್ತು ಬೆಳೆಗೆ ಆ ಒಂದು ಬರ ನಿರೋಧಕ ಶಕ್ತಿ ಬರುತ್ತೆ. ಹಾಗಾಗಿ ಕಂತುಗಳಲ್ಲಿ ರಸಗೊಬ್ಬರಗಳನ್ನು ಕೊಡೋದು. ಆಮೇಲೆ ಸಾಧ್ಯವಾದಷ್ಟು ನೀವು ಏನಾದರೂ ಈ ಒಂದು ಕಬ್ಬನ್ನು ನಾಟಿ ಮಾಡೋ ಅಂಥವ್ರಿದ್ದರೆ ನಾವು ಸಾಮಾನ್ಯವಾಗಿ ಈ ಒಂದು ಸಾಲುಬೋದು ಪದ್ಧತಿನಲ್ಲಿ ನಾಟಿ ಮಾಡ್ತೀವಿ. ಮಾಡೋವಾಗ ಆ ಸಾಲುಗಳಿಂದ ಅರ್ಧ ಅಂದರೆ ಹಾಫ್ ವೇ ಡೌನ್ ದಿ ರಿಡ್ಜ್ ಅಂತ ಹೇಳ್ತೀವಿ. ಅಂದರೆ ಆ ಸಾಲುಗಳ ಮಧ್ಯದಲ್ಲಿ ನಾಟಿ ಮಾಡಿ ಅಂತ ಹೇಳ್ತೀವಿ. ಈ ಬರದ ಸನ್ನಿವೇಶ ಇರುವಾಗ ಕೆಳಭಾಗದಲ್ಲೇ ನಾಟಿ ಮಾಡ್ಬೋದು. ಸ್ವಲ್ಪ ತೇವಾಂಶ ಜಾಸ್ತಿ ಇರುತ್ತೆ. ಆವಾಗ ಆ ಒಂದು ಬರವನ್ನು ತಡೆಯುವಂಥ ಶಕ್ತಿ ಆ ಬೆಳೆಗೆ ಬರುತ್ತೆ. ಸಾಲುಗಳ ಮಗ್ಲಲ್ಲೇ ಅಲ್ಲೇ ನಾಟಿ ಮಾಡೋದು, ಅಂದರೆ ಸಾಲುಗಳಲ್ಲಿ ನಾಟಿ ಮಾಡೋವಂಥದ್ದು. ಆಮೇಲೆ ವಿಶೇಷವಾಗಿ ಈ ಸಕ್ಕರೆ ಕಾರ್ಖಾನೆ ಮಡ್ಡಿ ಗೊಬ್ಬರ ವಿಶೇಷವಾಗಿ ಇದರಲ್ಲಿ ರಂಜಕದಂಶ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ನೀವು ಯಾವುದೇ ಗೊಬ್ಬರ ತೊಗೊಂಡ್ರೂ ಈ ಸಾವಯವ ಗೊಬ್ಬರಗಳನ್ನು 2 ಗೊಬ್ಬರದಲ್ಲಿ ರಂಜಕದಂಶ ವಿಶೇಷವಾಗಿ ಜಾಸ್ತಿ ಇರೋದು. ಒಂದು ಈ ಮಡ್ಡಿ ಗೊಬ್ಬರ, ಇನ್ನೊಂದು ಕೋಳಿ ಗೊಬ್ಬರ. ಯಾಕೆ ರಂಜಕದ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಬೇರಿನ ಬೆಳವಣಿಗೆಗೆ ರಂಜಕ ಬಹಳ ಮುಖ್ಯ. ಬೇರು ಯಾವಾಗ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಕೆಳಕ್ಕೆ ತುಂಬ ಆಳಕ್ಕೆ ಹೋಗುತ್ತೆ ಬೇರು, ಕಬ್ಬಿನ ಬೇರು, ಆವಾಗ ಕೆಳಪದರದಲ್ಲಿರ್ತಕ್ಕಂಥ ತೇವಾಂಶ ಹೀರ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸುಮಾರು ನಾವು ಹೇಳ್ತೀವಿ ಸುಮಾರು ಎಫೆಕ್ಟಿವ್ ರೂಟ್ ಝೋನ್ ಅಂತ ಹೇಳ್ತೀವಿ. ಎಫೆಕ್ಟಿವ್ ರೂಟ್ ಝೋನ್ ಅಂದರೆ ಸುಮಾರು 90% ಬೇರುಗಳು ಯಾವ ಒಂದು ಆಳದಲ್ಲಿ ಹೋಗಿರುತ್ತೆ ಅಂತ. ಸುಮಾರು 1 ಮೀಟ್ರ್ವರೆಗೂ ಹೋಗುತ್ತೆ. 90 ಸೆಂಟಿಮೀಟ್ರಿಂದ 1 ಮೀಟ್ರ್ವರೆಗೂ ಬೇರು ಹೋಗುತ್ತೆ. ಅದರಲ್ಲಿ 75 ಸೆಂಟಿಮೀಟ್ರ್ವರೆಗೆ ಎಫೆಕ್ಟಿವ್ ರೂಟ್ ಝೋನ್ ಅಂತ ಹೇಳ್ತೀವಿ. ಅಷ್ಟು ಬೇರುಗಳು ಹರಡ್ಕೊಂಡಿರುತ್ತೆ. ಆ ಒಂದು ಬೇರುಗಳು ಆಳಕ್ಕೆ ಹೋಗಬೇಕು ಅಂತಂದರೆ ಈ ರಂಜಕ ವಿಶೇಷವಾಗಿ ಮಣ್ಣಲ್ಲಿ ಇರಬೇಕು. ರಂಜಕ ಇರಬೇಕು ಅಂತಂದರೆ ರಂಜಕ ನಾನು ಆವಾಗಲೇ ಹೇಳಿದಾಗೆ ಮಣ್ಣಲ್ಲಿ ಬೇಗ ಅದು ಹರಿದಾಡಲ್ಲ, ಸಾರ್ವಜನಿಕದ ಅಥವಾ ಯೂರಿಯಾ ಗೊಬ್ಬರ ಥರ. ಅದರಿಂದ ಮಣ್ಣನ್ನು ಚೆನ್ನಾಗಿ ತಯಾರು ಮಾಡೋದು, ಜೊತೆಗೆ ರಂಜಕ ಗೊಬ್ಬರಗಳನ್ನು ಹಾಕೋದು, ಜೊತೆಗೆ ಮಡ್ಡಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ. ಮಡ್ಡಿ ಗೊಬ್ಬರನ ಹಾಕೋವಾಗ ನೇರವಾಗಿ ಬಳಸ್ಲಿಕ್ಕೆ ಬರೋಲ್ಲ. ಅದನ್ನು ಕಾಂಪೋಸ್ಟ್ ಮಾಡಿ ಬಳಸಬೇಕಾಗತ್ತೆ. ಯಾಕೆಂತಂದರೆ ಆ ಮಡ್ಡಿನಲ್ಲಿ ಗಂಧಕದಂಶ ಇರೋದ್ರಿಂದ ನೇರವಾಗಿ ಬೆಳೆಗೆ ಹಾಕಿದಾಗ, ಅಂದರೆ ರಾ ಪ್ರೆಸ್ ಮಡ್ ಅಥವಾ ನೇರವಾಗಿ ಆ ಪ್ರೆಸ್ ಮಡ್ ಅಥವಾ ಮಡ್ಡಿ ಗೊಬ್ಬರವನ್ನು ಬಳಸಿದಾಗ ಅದರಲ್ಲಿರ್ತಕ್ಕಂಥ ಗಂಧಕದಂಶ ನೀರಿನಲ್ಲಿ ಸಂಯೋಗ ಹೊಂದಿ ಗಂಧಕದ ಆಮ್ಲವಾಗಿ ಅದು ಬೆಳೆಗೆ ಪ್ರತಿಕೂಲ ಪರಿಣಾಮ ಆಗುತ್ತೆ. ಅದರಿಂದ ಅದನ್ನು ಕಾಂಪೋಸ್ಟ್ ಮಾಡಿ ಇರತಕ್ಕಂಥ ಒಂದು ಮಡ್ಡಿ ಗೊಬ್ಬರವನ್ನು ಬಳಸೋದ್ರಿಂದ ವಿಶೇಷವಾಗಿ ಒಂದು ನೀರಿನ ಧಾರಣಾ ಶಕ್ತಿ ಆ ಒಂದು ಮಣ್ಣಿಗೆ ಬರುತ್ತೆ. ಅದರಿಂದ ಈ ಎಲ್ಲ ಕ್ರಮಗಳನ್ನು ಅನುಸರಿಸಿ ನಾವು ಈ ಒಂದು ಬರವನ್ನು ತಡೆಯುವಂಥ ಶಕ್ತಿಯನ್ನು ಬೆಳೆಗೆ ಕೊಡಬೇಕಾಗುತ್ತೆ. ಮತ್ತು ನಾವು ಸಾಮಾನ್ಯವಾಗಿ ನೋಡಿದ್ರೆ ನಮ್ಮಲ್ಲಿ 35ರಿಂದ 40 ನೀರಾವರಿ ಲೆಕ್ಕ ಬರುತ್ತೆ. ನಮ್ಮ ಒಂದು ಪ್ರದೇಶದಲ್ಲಿ ಮಾಮೂಲಿ ಮೇಲೆ ನೀರು ಕಟ್ಟೋದ್ರಲ್ಲಿ 35ರಿಂದ 40 ನೀರಾವರಿನ ಇಡೀ ಬೆಳವಣಿಗೆ ಅವಧಿನಲ್ಲಿ ಅಷ್ಟು ಸಾರಿ ನಾವು ನೀರನ್ನು ಕಬ್ಬಿನ ಬೆಳೆಗೆ ಕೊಡ್ತೀವಿ. ಪ್ರತಿ ಬೆಳೆಗೂ ಸುಮಾರು 1 ಟನ್ ಕಬ್ಬು ಉತ್ಪಾದನೆ ಮಾಡಬೇಕಾದ್ರೆ 200 ಟನ್ ಅಂತ ಹೇಳ್ತೀವಿ.
ನೀರು ಅಂದರೆ ಸುಮಾರು ಪ್ರತಿ ಸಾರಿ ನಾವು ನೀರು ಕಟ್ಟಿದಾಗ 80 ಲಕ್ಷ ಲೀಟ್ರ್ ಒಂದು ಎಕರೆಗೆ ಹೋಗುತ್ತದು. 80 ಲಕ್ಷ ಲೀಟ್ರ್ ಅಷ್ಟು ಅಗಾಧ ಪ್ರಮಾಣದಲ್ಲಿ ನೀರು ಹೋಗುತ್ತೆ. ಅಂದರೆ ಕಬ್ಬು ಮತ್ತು ಭತ್ತ ಈ ಎರಡು ಬೆಳೆಗಳು ಭಾಳ ಹೆಚ್ಚಿಗೆ ನೀರನ್ನು ಬೇಡ್ತಕ್ಕಂಥ ಬೆಳೆಗಳು. ಹಾಗಾಗಿ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಹನಿ ನೀರಾವರಿ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಅರ್ಧ ಭಾಗ ನೀರು ಸಾಕು. ಹಾಗಾಗಿ ಹನಿ ನೀರಾವರಿ ಅಳವಡಿಸಿ, ಆಮೇಲೆ ರಸಾವರಿ, ಅದರಲ್ಲೇ ರಸಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು. ವಿಶೇಷವಾದ ರಸಗೊಬ್ಬರಗಳು ಇವಾಗ ಮಾರುಕಟ್ಟೆಯಲ್ಲಿ ಸಿಗ್ತವೆ. ನೀರಿನಲ್ಲಿ ಕರಗ್ತಕ್ಕಂಥ, ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಅಥವಾ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಯೂರಿಯಾ ಮತ್ತು ಬಿಳಿ ಪೊಟ್ಯಾಷಿಯಂ ನೀರಲ್ಲಿ ಕರಗುತ್ತೆ, ಅದನ್ನು ಕೊಡ್ಬೋದು. ಅದರ ಜೊತೆಗೆ ಯೂರಿಯಾ ಫಾಸ್ಫೇಟ್ ಅಂತ ಇನ್ನೊಂದು ಗೊಬ್ಬರ ಸಿಗುತ್ತೆ. ಅದಕ್ಕೆ ಕೊಡ್ತಕ್ಕಂಥ ವಿಧಾನವೇ ಬೇರೆ ಇದೆ, ಅದರದ್ದು ಡೀಟೇಲಾಗಿ ಹೇಳ್ಬೋದು. ಅದು ಹೇಳಿ ಸರ್. ಏನು ಅಂತಂದರೆ, ಪ್ರಾರಂಭದಲ್ಲಿ ಸಾರಜನಕ ಗೊಬ್ಬರವನ್ನು ಯೂರಿಯಾ ಮತ್ತು ಪೊಟ್ಯಾಷಿಯಂ 60 ದಿವಸದವರೆಗೆ ವಾರಕ್ಕೆ 2 ಸತಿ. ಸಾಮಾನ್ಯವಾಗಿ ಹನಿ ನೀರಾವರಿ ಅಂತಂದರೆ 2 ದಿವಸಕ್ಕೆ ಒಂದು ಸತಿ ನೀರು ಕೊಡ್ತೀವಿ. ಈ ರಸಗೊಬ್ಬರಗಳನ್ನು ವಾರಕ್ಕೆ 2 ಸತಿ ಕೊಡಬೇಕಾಗತ್ತೆ. ವಾರಕ್ಕೆ 2 ಸತಿ 5 kg ಅಷ್ಟು ಈ 3 ಇದನ್ನು ಏನೋ ಯೂರಿಯಾ ಫಾಸ್ಫೇಟು ಮತ್ತು ಬಿಳಿ ಪೊಟ್ಯಾಷಿಯಂ ಇವಿಷ್ಟನ್ನು ಮಿಶ್ರಣ ಮಾಡಿಕೊಂಡು ನಾವು ವೆಂಚುರಿ ಮುಖಾಂತರ ಕೊಡ್ತಕ್ಕಂಥದ್ದು. ಆಮೇಲೆ ಕೊನೆ ಹಂತದಲ್ಲಿ ಪೊಟ್ಯಾಷಿಯನ್ನ ಜಾಸ್ತಿ ಮಾಡ್ಕೊಂಡು ಕೊಡಬೇಕಾಗತ್ತೆ. ಪೊಟ್ಯಾಷಿಯಂ ಅಂಶವನ್ನು ಜಾಸ್ತಿ ಮಾಡಿ ಸಾರಜನಕವನ್ನು ತುಂಬ ಕಡಿಮೆ ಮಾಡಿಕೊಂಡು, ಈ ರೀತಿ ಒಂದು ಶೆಡ್ಯೂಲೇ ಇದೆ. ಅದು ಆ ಶೆಡ್ಯೂಲ್ ಪ್ರಕಾರ ನಾವು ರಸಗೊಬ್ಬರಗಳನ್ನು ರಸಾವರಿ ಮುಖಾಂತರ ಕೊಟ್ಟಾಗ ಆ ಒಂದು ಬೆಳೆಗೆ ಒಂದು ಬರವನ್ನು ತಡೆಯುವಂಥ ಶಕ್ತಿನೂ ಬರುತ್ತೆ. ಜೊತೆಗೆ ನೀರನ್ನು ನಾವು ಮಿತವಾಗಿ ಕೊಡೋದ್ರಿಂದ, ಯಾವಾಗಲೂ ಫೀಲ್ಡ್ ಕೆಪಾಸಿಟಿ ಅಥವಾ ಆ ಒಂದು ಪರಿಸ್ಥಿತಿನ ನಾವು ಮೇಂಟೈನ್ ಮಾಡೋದ್ರಿಂದ ಮಣ್ಣಿನಲ್ಲಿ ಅದು ಒಣಗುವಂಥ ಸನ್ನಿವೇಶ ಬೆಳೆ ಇರೋದಿಲ್ಲ. ಅದರಿಂದ ನೀರು ಕಡಿಮೆನಲ್ಲೂ ಆಗುತ್ತೆ. ಜೊತೆಗೆ ಯಾವಾಗಲೂ ತೇವವನ್ನು ಇಟ್ಕೊಳ್ಳೋದ್ರಿಂದ ಮಣ್ಣಲ್ಲಿ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ಸಾಧ್ಯವಾದಷ್ಟು ರೈತರು ಹನಿ ನೀರಾವರಿ ಮುಖಾಂತರ ಬೋರ್ವೆಲ್ ಸಹಾಯದಿಂದ ಕಬ್ಬು ಬೇಸಾಯ ಮಾಡಬೇಕಾಗತ್ತೆ. ಮತ್ತು ಇನ್ನು ಕೂಳೆ ಬೆಳೆಗೆ ಬಂದರೆ ಭಾಳ ಮುಖ್ಯವಾಗಿ ಇವಾಗ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕೂಳೆ ಬಿಡೋದಕ್ಕೆ ಪ್ರಶಸ್ತವಾದ ಸಮಯ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಭೂಮಿ ಮಟ್ಟಕ್ಕೆ ಕೂಳೆನ, ಅಂದರೆ ಕಬ್ಬನ್ನು ಕಟಾವು ಮಾಡಿದ ನಂತರ ಭೂಮಿ ಮಟ್ಟಕ್ಕೆ ಅದನ್ನು ಕೊಚ್ಚಿಬಿಟ್ಟು ನಂತರ ಮಗ್ಗಲನ್ನು ಕೊರಿಬೇಕಾಗುತ್ತೆ. ಮಗ್ಗಲನ್ನು ಕೊರೆದು ಎಲ್ಲೆಲ್ಲಿ ರೈತರು ಈ ಒಂದು 517 ತಳಿನ ಮಾಡಿದಾರೋ ಅವರು ಏನು ಮಾಡಿರ್ತಾರೆ ಅಂದರೆ, ಸುಮಾರು ಕಡೆ ನಾವು ನೋಡಿರೋ ಪ್ರಕಾರ 3 ಅಡಿಗೆ ನಾಟಿ ಮಾಡಿರ್ತಾರೆ. 2.5 ಅಡಿ, 3 ಅಡಿನೂ ಇಲ್ಲ, 2.5 ಅಡಿಗೆ ನಾಟಿ ಮಾಡಿರ್ತಾರೆ. ಅವರು ಒಂದು ಸಾಲನ್ನ ತೆಗೆದು 5 ಅಡಿ ಅಂತರವನ್ನು ಕೊಡಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ 5 ಅಡಿ ಅಂತರ ಬರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಆ ರೀತಿ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ತುಂಬ ಜಾಸ್ತಿ ಇದರಲ್ಲಿ ಈ ಒಂದು 517 ತಳಿನಲ್ಲಿ ತೆಂಡೆಗಳು ಬರೋದ್ರಿಂದ ಎಲ್ಲ ತೆಂಡೆಗಳು ಕಬ್ಬಾಗಲ್ಲ. ಅದು ಕೊನೆಗೆ ಸಾಕಷ್ಟು ಕಬ್ಬು ತೆಂಡೆ ಬಂದಂಥದ್ದು ಸಾಯೋವಂಥ ಸನ್ನಿವೇಶ ಇರುತ್ತೆ. ಅದರಿಂದ 2.5 ಅಡಿ ಇರೋದನ್ನು 5 ಅಡಿಗೆ ಮಾಡಿಕೊಂಡು ಒಂದು ಎಕರೆಗೆ 40,000 ಕಬ್ಬು ಬರೋ ಹಾಗೆ ಮಾಡ್ಕೋಬೇಕಷ್ಟೇ ನಾವು. 40,000 ಕಬ್ಬಿನ ಜಲ್ಲೆಗಳು, ತುಂಬ ಜಾಸ್ತಿನೂ ಬೇಕಾಗಿಲ್ಲ ನಮಗೆ. 40,000 ಬಂದು ಪ್ರತಿಯೊಂದು ಕಬ್ಬು 2.5 kg ಅಥವಾ 2.5 kg ಬಂದರೂ 80ರಿಂದ 100 ಟನ್ನಷ್ಟು ಇಳುವರಿನ ಖಂಡಿತವಾಗ್ಲೂ ಪಡಿಬೋದು. ಅದರಿಂದ ಈ ಎಲ್ಲ ವ್ಯವಸಾಯ ಕ್ರಮಗಳನ್ನು ಅನುಸರಿಸ್ಕೊಂಡು 40,000ಕ್ಕೆ ಏಮ್ ಮಾಡ್ಕೋಬೇಕು ನಾವು. ಈ ರೀತಿ ಮಾಡಿಕೊಂಡು ಆಮೇಲೆ ಮಗ್ಗಲು ಕೊರೆದ ನಂತರ ಅದಕ್ಕೂ ಸಹ ನಾವು ತರಗನ್ನು, ನಾನು ಆವಾಗಲೇ ಹೇಳಿದಾಗೆ, ಕೂಳೆ ಅಂದ ತಕ್ಷಣ ತರಗು ಸಿಕ್ಕೇ ಸಿಗುತ್ತೆ. ಸುಮಾರು 3ರಿಂದ 3.5 ಟನ್ನಷ್ಟು ತರಗು ಸಿಗುತ್ತೆ ಒಂದು ಎಕರೆಗೆ, 3.5-4 ಟನ್ವರೆಗೆ. ಅದನ್ನು ಯಾವುದೇ ಕಾರಣಕ್ಕೂ ಸುಡದೇನೆ ಅಲ್ಲೇ ಚಾಯಿಸಿ ನಂತರ ವ್ಯವಸಾಯ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ರಮಗಳನ್ನು ಕೂಳೆ ಬೆಳೆನಲ್ಲೂ ಮಾಡ್ಕೋಬೇಕಾಗತ್ತೆ. ಕೂಳೆನ ಯಾವುದೇ ಕಾರಣಕ್ಕೂ ತನು ಕಬ್ಬಿನ ಥರನೇ ವಿಶೇಷವಾದ ಮುತುವರ್ಜಿ ಮಾಡಬೇಕಾಗತ್ತೆ. ಅದನ್ನು ಬೋನಸ್ ಬೆಳೆಯಾಗಿ ಯಾವುದೇ ಕಾರಣಕ್ಕೂ ಅದು ಪರಿಗಣನೆ ಮಾಡಬಾರ್ದು ರೈತರು. ಯಾಕೆಂದರೆ ಕೂಳೆ ಇಳುವರಿ ಎಷ್ಟು ಬರುತ್ತೋ, ಕೂಳೆ ಇಳುವರಿ ತನು ಕಬ್ಬಿನಷ್ಟೇ ಇಳುವರಿ ಬಂದಷ್ಟು ನಿಮಗೆ ಅನುಕೂಲ. ಯಾಕೆಂದರೆ ಕೂಳೆನಲ್ಲಿ ಖರ್ಚು ಕಡಿಮೆ ಇರುತ್ತೆ. ಕೂಳೆನಲ್ಲಿ ಸುಮಾರು 25ರಿಂದ 30ರಷ್ಟು ಖರ್ಚಿನಲ್ಲಿ ಉಳಿತಾಯ ಆಗುತ್ತೆ. ಅದರಿಂದ ಕೂಳೆ ಬೆಳೆನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅಥವಾ ಅದನ್ನು ತಿರಸ್ಕಾರ ಮಾಡಬಾರ್ದು. ತನು ಕಬ್ಬಿನ ವ್ಯವಸಾಯ ಮಾಡಿದಷ್ಟೇ ವಿಶೇಷವಾದ ಮುತುವರ್ಜಿ ವಹಿಸಿ ಕೂಳೆ ಕಬ್ಬನ್ನು ವ್ಯವಸಾಯ ಮಾಡಬೇಕಾಗತ್ತೆ. ತರಗನ್ನು ಯಾವುದೇ ಕಾರಣಕ್ಕೂ ಸುಡದೇನೆ ತರಗನ್ನು ಮಾಡಿಕೊಂಡು ವ್ಯವಸಾಯ ಮಾಡೋದು ಒಳ್ಳೆಯದು. ಈಗ 8-9 ತಿಂಗಳ ಬೆಳೆ ಇದ್ದರೆ ಈಗ ಅದಕ್ಕೆ ನೀರಿನ ಬೇಡಿಕೆ ಜಾಸ್ತಿ ಇರುತ್ತೆ ಅಂತ ಅನ್ಕೋಬೋದು ನಾವು. ಫ್ಯಾಕ್ಟ್ರಿಯಲ್ಲಿ ಅವರು ಅಕ್ಟೋಬರು ನವಂಬರ್ಗೆ ಕಟ್ ಮಾಡ್ತೀವಿ ಅಂತಾರೆ. ಪೋಷಕಾಂಶ ಮತ್ತು ನಿರ್ವಹಣೆ, ಕಟಾವು ಸಮಸ್ಯೆ ಆಗೋದಾದರೆ ಏನು ಮಾಡಬೇಕು ಅವರು? ಅಲ್ಲ, 8-9 ತಿಂಗಳು ಅಂತಂದರೆ ಏನಾಗುತ್ತೆ, ಕೆಲವು ವಿಶೇಷ ಸಂದರ್ಭದಲ್ಲಿ ಈ ಕಬ್ಬನ್ನು ನಾವು ಮೇವಾಗೂ ಸಹ ಬಳಸ್ಬೋದು. ಕಬ್ಬನ್ನು ಮೇವಾಗಿ ಬಳಸೋದು ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ಬಳಸಬಾರ್ದು. ಒಟ್ಟು ಮೇವಲ್ಲಿ 1/3 ಭಾಗವನ್ನು ಕಬ್ಬಿನ ಬಳಸ್ಬೋದು. ಕಬ್ಬಿನ ಮೇಲ್ಭಾಗವನ್ನು ಬಳಸ್ಕೊಂಡು ಉಳಿದಿದ್ದನ್ನು ಶುಗರ್ ಫ್ಯಾಕ್ಟ್ರಿನವ್ರು ಏನು ಮಾಡ್ತಾರೆ, ಇವಾಗ ತುಂಬ ಕಡಿಮೆ ಅವಧಿ ಅಂದರೆ 9 ತಿಂಗಳು 10 ತಿಂಗಳು ಬೆಳೆ ಇದೆ ಅಂದರೆ ಅವರು ಅದನ್ನು ಎಥೆನಾಲ್ ಉತ್ಪಾದನೆಗೆ ಬಳಸ್ತಾರೆ. ಸಕ್ಕರೆ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ, ಅದರಲ್ಲಿ ಎಥೆನಾಲ್ ಉತ್ಪಾದನೆಗೆ ಬಳಸ್ತಾರೆ. ಎಷ್ಟು ಸಕ್ಕರೆ ಇದೆಯೋ ಅಷ್ಟು ತೆಕ್ಕೋತಾರೆ.
ಉಳಿದಿದ್ದನ್ನು ಎಥನಾಲ್ಗೆ ಬಳಸ್ತಾರೆ, ಅವ್ರಿಗೇನು ಲಾಸ್ ಆಗಲ್ಲ. ಆದರೆ ರೈತರಿಗೆ ಲಾಸ್ ಆಗುತ್ತೆ ಅದು. ಆವಾಗ ಆ ಒಂದು ಸನ್ನಿವೇಶದಲ್ಲಿ ರೈತರು ಮೇವಾಗೂ ಸಹ ಇದನ್ನು ಒಂದು ಕಬ್ಬನ್ನು ಉಪಯೋಗಿಸ್ಬೋದು. ಅಂದರೆ ಮೇಲ್ಗಡೆ ಭಾಗ ತಗೋಬೇಕು ಅಂತ ನೀವು ಹೇಳೋದು. ಭಾಗ ತಗೊಳ್ಳೋದು, ಮೂರನೇ ಒಂದು ಅಲ್ಲ 8-9 ತಿಂಗಳಾದರೆ ಪೂರ್ತಿನೇ ತೊಗೋಬೋದು, ಅದನ್ನ ಏನು ತೊಂದರೆ ಆಗಲ್ಲ. ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚಿಗೆ ಇರೋದಿಲ್ಲ, ಇನ್ನು ಎಳೆ ಕಬ್ಬೆ ಇರುತ್ತೆ, ಮೇವಾಗಿ ಬಳಸ್ಬೋದು. ಅದು ಮೇವಾಗಿ ಬಳಸೋವಾಗ ಏನು ಎಚ್ಚರಿಕೆ ಅಂತಂದರೆ ಇದನ್ನು 1/3 ಭಾಗ ಮಾತ್ರ ಇದನ್ನು ಬಳಸಬೇಕು, ಉಳಿದ ಮೇವು ಜೊತೆ ಮಿಕ್ಸ್ ಮಾಡಿ ಇದನ್ನು ಬಳಸಬೇಕಾಗುತ್ತೆ. ಯಾಕೆಂದರೆ ಇದನ್ನೇ ಪೂರ್ಣ ಪ್ರಮಾಣದಲ್ಲಿ ಬಳಸಿದ್ರೆ ಇದರಲ್ಲಿ ಆಕ್ಸಲೇಟ್ ಅಂಶ ಜಾಸ್ತಿ ಇರುತ್ತೆ. ಈ ಆಕ್ಸಲೇಟ್ ಅಂಶ ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಂ ಆಕ್ಸಲೇಟ್ ಆಗಿ ಮೂಳೆಗಳಿಗೆ ಸಮಸ್ಯೆ ಆಗುತ್ತೆ ಪ್ರಾಣಿಗಳಲ್ಲಿ, ಅಂದರೆ ಜಾನುವಾರುಗಳಲ್ಲಿ. ಅದರಿಂದ ಇದನ್ನು ನೇರವಾಗಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸ್ಲಿಕ್ಕೆ ಬರೋಲ್ಲ. ಇದನ್ನು 1/3 ಭಾಗ ಇದನ್ನು ಮೇವಾಗಿ ಬಳಸ್ಬೋದು, ಉಳಿದ ಮೇವಿನ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಅಥವಾ ಸೇರಿಸ್ಕೊಂಡು ಬಳಸ್ಕೋಬೋದು. ಅಲ್ಲ, ಕಬ್ಬಿನಲ್ಲಿ ಯಾವ ಭಾಗ ಬಳಸಬೇಕು ಅಂತ ಕೇಳ್ತಿದ್ದೀನಿ. ಕಬ್ಬಿನ ಪೂರ್ತಿ ಅದು 8-9 ತಿಂಗಳಿದ್ರೆ ಅದು ಇನ್ನೂ ಜಾಸ್ತಿ ಪೂರ್ತಿ ಬಲ್ತಿರಲ್ವ, ಪೂರ್ತಿ ಮಾಡ್ಕೋಬೋದು. ಆಮೇಲೆ ಸೈಲೇಜ್ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಇದನ್ನು ಮೇವಿನ ಸೈಲೇಜ್ ಮಾಡ್ತೀವಲ್ಲ, ಆ ಸೈಲೇಜ್ಗೂ ಸಹ ಬಳಸ್ಕೋಬೋದು ಇದನ್ನ 8-9 ತಿಂಗಳಿದ್ರೆ. ಇಲ್ಲ ಅಂತಂದರೆ ಇನ್ನು ನಿಮ್ಗೆ ಪೂರ್ತಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ಸಕ್ಕರೆ ಕಾರ್ಖಾನೆಗೆ ಸರಬರಾಜು ಮಾಡಿದ್ರೆ ಅವರು ಈ ಕಬ್ಬಿಲ್ದೇ ಇರುತ್ತೆ ಅಂತ ಸನ್ನಿವೇಶದಲ್ಲಿ ತೊಗೋತಾರೆ. ಅದನ್ನೂ ತೊಗೊಂಡು ಎಥನಾಲ್ ಉತ್ಪಾದನೆಗೋ ಅಥವಾ ಇನ್ನೇನಕ್ಕೋ ಬಳಸ್ಕೋ. ಅಲ್ಲ, ಒಂದು 2-3 ತಿಂಗಳು ಬೆಳೆ ಮೇಂಟೈನ್ ಮಾಡಿಬಿಟ್ರೆ ಒಂದು ವರ್ಷಕ್ಕೆ ಹಾರ್ವೆಸ್ಟ್ ಆಗುತ್ತೆ. ಈ ಕೆಲವು ಕ್ರಮಗಳನ್ನು ಅನುಸರಿಸಿದ್ರೆ ಖಂಡಿತವಾಗ್ಲೂ ಅದು ಕಟಾವು ಬರೋವರಿಗೆ ಅದನ್ನು ನಿರ್ವಹಣೆ ಮಾಡ್ಬೋದು. ಮಾಡಿಕೊಂಡು ನಂತರ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂದರೆ ನೀವು 12-15 ದಿವಸಕ್ಕೆ ನೀವು ನೀರು ಕಟ್ತಾ ಇದ್ರೆ ಒಂದು 4-5 ದಿವಸ ಮುಂದಕ್ಕೆ ಹಾಕ್ಬೋದು. ನಾವು ಈ ಕ್ರಮಗಳನ್ನೆಲ್ಲ ಹೇಳಿದ ಕ್ರಮಗಳನ್ನೆಲ್ಲ ಅನುಸರಿಸಿದ್ರೆ ಒಂದು 4-5 ದಿವಸ ಮುಂದೂಡಿ ನಂತರ ಅದನ್ನು ನೀವು ಸ್ವಲ್ಪ ಒಂದು 2-3 ತಿಂಗಳು ಅದನ್ನು ನಿರ್ವಹಣೆ ಮಾಡಿದ್ರೆ ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ ಕಬ್ಬು. ಅದನ್ನು ಸಕ್ಕರೆ ಕಾರ್ಖಾನೆಗೆ ನೀವು ಸರಬರಾಜು ಮಾಡ್ಬೋದು. ಓಕೆ. ಅಂದರೆ ಈಗ ನಿಮ್ಮ ಸಲಹೆ ಹೊಸದಾಗಿ ಕಬ್ಬನ್ನೇನಾದರೂ ನಾಟಿ ಮಾಡೋದಿದ್ರೆ ಖಚಿತವಾದ ನೀರಾವರಿ ಇದ್ರಷ್ಟೇನೆ ಮಾಡಿ ಅಂತ ಅಲ್ವಾ? ಹೌದು. ಈಗ ನಾಲೆಗಳಲ್ಲಿ ನೀರು ಬಿಡ್ತಾರೋ ಇಲ್ವೋ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ದಲೆ ಇಲ್ಲ, ಬೋರ್ವೆಲ್ ನೀರು ಆಧರಿಸಿ ಮಾಡಬೇಕು. ಮತ್ತೆ ಸಾಲಿನ ಅಂತರವನ್ನ ಜಾಸ್ತಿ ಮಾಡ್ಕೋಬೇಕು. ಹಾಲಿ ಇರೋ ಬೆಳೆಗೆ ಕೆಲವು ಕ್ರಮಗಳನ್ನು ನಾನು ಹೇಳಿದಾಗೇನೆ ಅದನ್ನೆಲ್ಲ ಅನುಸರಿಸ್ಕೋಬೇಕು. ಹೌದು. ಮಾಡ್ಕೊಂಡಾಗ ಬರವನ್ನು ತಡೆಯುವಂಥ ಶಕ್ತಿ ಆ ಬೆಳೆಗೆ ಬರಬೇಕು. ಜೊತೆಗೆ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಮಾಡ್ಕೊಳ್ಳಿ. ಕೂಳೆನೇ ಬಿಡ್ಬೋದಾ? ಅವ್ರು ಯಾವುದೇ ತಿಂಗಳಲ್ಲಿ ಕಟಾವು ಮಾಡಿದ್ರು ಕೂಳೆ ಬಿಡ್ಬೋದಾ? ಇವಾಗ 8-9 ತಿಂಗಳು ಬೆಳೆ ಆಗಿದ್ರೆ ಅದು ಮತ್ತೆ ಬರುತ್ತೆ. ಅಲ್ಲ, ಕೂಳೆ ಬಿಟ್ಕೋಬೋದು. ಈಗ 1 ವರ್ಷದ ಬೆಳೆ ಆಯಿತು, ಈಗ ಜುಲೈ ಆಗಸ್ಟಿಂದ ಅವ್ರು ಕಟಾವು ಮಾಡಕ್ಕೆ ಶುರು ಮಾಡ್ತಾರೆ ಅಂದರೆ ಕೂಳೆನೂ ಬಿಟ್ಕೋಬೋದು. ಖಂಡಿತ ಹಚ್ಚಾಯಿಸ್ಕೊಂಡು ಕೂಳೆ ಬಿಟ್ಕೋಬೋದು. ಕೂಳೆ ಬಿಟ್ಕೊಂಡು ಕೂಳೆ ನಿರ್ವಹಣೆನೂ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಮಾಡಬೇಕು. ಆದರೆ ಮುಂದೆ ಜನವರಿ ಫೆಬ್ರವರಿನಲ್ಲಿ ತೊಂದರೆ ಆಗಲ್ವಾ? ಜನವರಿ ಫೆಬ್ರವರಿಗೆ ನಾನು ಮುಂಚೆ ಹೇಳಿದ ಕೆಲವು ಕ್ರಮಗಳನ್ನು ಹೇಳಿದ್ನಲ್ಲ, ಬರವನ್ನು ತಡೆಯುವಂಥ ಶಕ್ತಿ ಬರುವಂಥ ಒಂದು ಕೆಲವು ಕ್ರಮಗಳನ್ನು ಹೇಳಿದೆ. ಆ ಕ್ರಮಗಳನ್ನು ಅನುಸರಿಸಿ ಕೂಳೆ ಬೆಳೆಗೂ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಒಂದೇ ಒಂದು ಪ್ರಶ್ನೆ ಕೇಶವಯ್ಯನವರೇ, ನಿಮ್ಮ VC ಫಾರಮಲ್ಲೂ ಇಷ್ಟೆಲ್ಲ ಸಮಸ್ಯೆಗಳು ಇರ್ತವೆ, ಹಾಗಾಗಿ ನೀವೇನು ಮಾಡ್ತೀರಾ ಅಲ್ಲಿ? ನಾವು ಕೆಲವು ಕ್ರಮಗಳನ್ನು ನಾವು ಅನುಸರಿಸ್ತಾ ಇದ್ದೀವಿ. ಏನು ಈ ಪೊಟ್ಯಾಷಿಯಂ ಮತ್ತು ಯೂರಿಯಾ ಸಿಂಪಡಣೆ ಮಾಡೋದು, ತರಗನ್ನ ಹಚ್ಚಾಯಿಸೋದು, ಈ ಕೆಲವು ಕ್ರಮಗಳನ್ನು ನಾವು ಅನುಸರಿಸ್ತಾ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಬೋರ್ವೆಲ್ಗಳು ಅಷ್ಟಿಲ್ಲ. ಎಲ್ಲ ಬೋರ್ವೆಲ್ಗಳು ಸ್ವಲ್ಪ ಫೇಲ್ಯೂರೇ ಅಲ್ಲಿ. ಯಾಕೆಂತಂದ್ರೆ ಅಲ್ಲಿ ಈ ಜಿಯೋಲಾಜಿಕಲಿ ವೀಕ್ ಝೋನ್ ಅಂತಲೇ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಅಂದರೆ ನೀರಿನ ಸೆಲೆಗಳು ಭಾಳ ಕಡಿಮೆ ಇರೋದಲ್ಲಿ. ಇರೋದನ್ನೇ ನಾವು ಅಲ್ಲಿ ಏನು ಮಾಡಿದ್ದೀವಿ ಅಂದರೆ ಕೆಲವು ಕಟ್ಟೆಗಳನ್ನು ಮಾಡಿಕೊಂಡು ಅಲ್ಲಿಂದ ಪಂಪ್ ಮಾಡಿಕೊಂಡು ನಮ್ಮ ಪ್ರಯೋಗಗಳಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ. ಅಂದರೆ ರೈತರಿಗಿರೋ ಸಮಸ್ಯೆ ನಿಮಗೂ ಇದೆ. ಖಂಡಿತ. ಹಾಗಾಗಿ ಈಗ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಬರೋದು ಅಲ್ಲೇ ನೋಡ್ಬಿಡೋದಲ್ವಾ, VC ಫಾರಮ್ಗೆ ಬಂದು ನೋಡ್ಬೋದು. ಖಂಡಿತ ಅಲ್ವಾ? ಖಂಡಿತ. ಕಬ್ಬಿನ ಬೆಳೆಗಾರರು ಖಂಡಿತ ಸರ್. ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ. ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ. ಬೆಳೆಯುವ ಮಣ್ಣು ತಿನ್ನುವ ಅನ್ನ ಸಾವಯವದಲ್ಲಿ ಇರಲಣ್ಣ. ಸಮಗ್ರ ಕೃಷಿಗೆ ನೀರಿನ ಮಿತಿಗೆ ತುಂತುರು ಹನಿಗಳ ಬಳಸೋಣ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು. ಗ್ರಾಮೀಣಾಭಿವೃದ್ಧಿ ಯೋಜನೆ ಕುರಿತ ಸಂವಾದ, ತಜ್ಞರೊಂದಿಗೆ ಮಾತುಕತೆ, ನೇರ ಫೋನ್ ಇನ್ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಮನೆ ಮನೆಗೂ ಶೌಚಾಲಯ, ಊರಿಗೊಂದು ಗ್ರಂಥಾಲಯ, ದುಡಿಯುವ ಕೈಗೆ ಉದ್ಯೋಗ
ಗ್ರಾಮೋದ್ಧಾರಕ್ಕೆ ಸರಾಗ. ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು. ನಾವು ನಮ್ಮೂರು, ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಕೇಶವಯ್ಯನವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ? ಖಂಡಿತ ಸರ್. ಹಾಂ, 990001 92322. ಇನ್ನೊಮ್ಮೆ ಹೇಳ್ತೀರಾ? 990001 92322. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 990001 92322. ಒಳ್ಳೆಯದು ಡಾಕ್ಟರ್ ಕೇಶವಯ್ಯನವರೇ. ಇದುವರೆಗೂ ಬರದ ಪರಿಸ್ಥಿತಿಯಲ್ಲಿ ಕಬ್ಬಿನ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾಕ್ಟರ್ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೇಷ್ಮೆ ಕೃಷಿಯಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ ಕಳ್ಳಿಮನಿ ಮತ್ತು ಚಾಮರಾಜನಗರ ತಾಲೂಕು ಪುಣಜನೂರು ಹೋಬಳಿ ಮೂಕನಪಾಳ್ಯದ ಕನ್ಯಾಕುಮಾರಿ. ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ. ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು. ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ.